ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಸ್ಪೆಷಲ್ ಪಾರ್ಟ್ನರ್ ಆರ್ಟ್ಸ್ ಕಾರ್ಡ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ವಿಶೇಷ ಏನು ಅಂತ ಇದ್ದೀರಾ? ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆಗಳಿಂದ ಗೃಹಿಣಿಯರು ಬಂದಿದ್ದಾರೆ. ಅವರ ಕೈರುಚಿನ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾವ ಸ್ಕೂಲಿಂದ ಬಂದ್ರಿ? ನಾನು ಸ್ಕೂಲ್ ಅಲ್ಲ, ಹೋಮ್ ಮೇಕರ್. ಹೋಮ್ ಮೇಕರ? ಹೌದು. ಏಯ್, ಕರೆಕ್ಟಾಗಿ ಹೇಳ್ರಿ. ನಿಜ. ಏಯ್, ಯಾಕಪ್ಪ ಚಿಕ್ಕ ಹುಡುಗಿರೆಲ್ಲ ಕರೆಸ್ತೀರಾ? ಅಡುಗೆ ಮಾಡಕ್ ಬರ್ದಿರೋನಿಲ್ಲ. ಏನು ನಿಮ್ಮ ಹೆಸರು? ದಿವ್ಯಶ್ರೀ. ಏನು ಮಾಡ್ಕೊಂಡಿದ್ದೀರಾ? ಹೋಮ್ ಮೇಕರ್. ಯಜಮಾನ್ ಏನು ಮಾಡ್ತಾರೆ? ಅವರು ಬಿಸ್ನೆಸ್. ಮದುವೆ ನಿಜವಾಗ್ಲಾಗಿದ್ದೀನ್ರಿ? ಹ್ಞೂ, ಆಗಿದೆ. ಬಾಲ್ಯ ವಿವಾಹ ತಾನೆ? ಇಲ್ಲ, ಏನಿಲ್ಲ. ಎಲ್ಲೋದಿದ್ದು ನೀವು? ಬ್ಯಾಂಗ್ಳೂರ್ ಜೈನ್ ಕಾಲೇಜ್. ಜೈನ್ ಕಾಲೇಜ್ ಏನು ಓದಿದ್ರಿ? BCom. ಅಯ್ಯೋ, BCom ಮುಗಿಸ್ಬಿಟ್ರಾ? ಹ್ಞೂ. ಇಷ್ಟು ಬೇಗ? ಹ್ಞೂ. ಮೋಸ್ಟ್ಲಿ ಸುಮ್ಮನೆ ಸರ್ಟಿಫಿಕೇಟ್ ಕೊಟ್ಟಿರ್ಬೇಕು ನಿಮ್ಗೆ. ಏನೂ ಇಲ್ಲ. ಏನಿಲ್ಲ. ಮದುವೆ ಎಷ್ಟು ವರ್ಷ ಆಯಿತು? 1.5 year. ಓಹ್, ಎಲ್ಲಿ ನಿಮ್ಮ ಯಜಮಾನ್ರ ಮನೆ ಇರೋದು? ಎಲ್ಲಿ? ಚಿಕ್ಕಬಳ್ಳಾಪುರ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಜರ್ನಿನಾ? ಹೌದು. ಏನು ಯಜಮಾನ್ ಹೆಸರು? ರಾಕೇಶ್ ರಾಜ್. ನಮಸ್ಕಾರ ಸರ್. ಸರ್, ನೀವು ವೈಫ್ ತಾನೇ ಇವರು? ಗ್ಯಾರಂಟಿ ತಾನೇ? ಹೌದು ಸರ್, ನಾನೇ ಕರ್ಕೊಂಬಂದಿದ್ದಲ್ವಾ ಸರ್ ಅಂತ ಇದ್ದಾರೆ. ಅವ್ರು ಬೇರೆ ಕನ್ಫ್ಯೂಷನ್, ಅವ್ರಿಗೆ ತಿರ್ಗಾ ಕನ್ಫ್ಯೂಷನ್ ಶುರು ಆಗೋಯ್ತು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯಾ. ಹೆಂಗ್ ಅಡುಗೆ ಕಲ್ತ್ರಿ? ಹಂಗೆ ನೋಡ್ಕೊಂಡು ನಿಮ್ಮ ಶೋ ನೋಡ್ಕೊಂಡು. ಹೌದಾ? ನಿಮ್ಮ ಯಜಮಾನ್ ಹೇಳ್ತಾರೆ ಸರ್ ನಾನೇ ಮಾಡೋದು ಅಡುಗೆ ದಿನ ಎಲ್ಲ ಅಂತ. ಏನಿಲ್ಲ, ಅವ್ರ ಅಂಗಡಿಯಲ್ಲೇ ಫುಲ್ ಬ್ಯುಸಿ ಆಗಿರ್ತಾರೆ. ಏನಾಗಿದೆ? ಅವ್ರದ್ದು ಪ್ರಾವಿಷನ್ ಸ್ಟೋರ್ಸ್, ಹೋಲ್ಸೇಲ್. ಮಲ್ಲಿ ಯಾರು ಇದ್ದೀರಿ? ನಾನು, ನಮ್ಮ ಅತ್ತೆ ಅವರು, ಅಜ್ಜಿ, ಮಾವ, ಹಸ್ಬೆಂಡ್. ತುಂಬ ಜನ ಕಾಪಾಡೋರು ಇದ್ದಾರೆ. ನಿಮ್ಮ ಅಜ್ಜಿ ಇದ್ದಾರೆ, ನಿಮ್ಮ ಅತ್ತೆ ಇದ್ದಾರೆ, ಆದ್ರಿಂದ ನೀವು ಧೈರ್ಯವಾಗಿದ್ದೀರಾ ಅಲ್ಲಿ. ಓಕೆ, ಏನು ಅಡುಗೆ ಮಾಡೋಕ್ಕೆ ಹೇಳಕ್ಕೆ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಇವಾಗ? ನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು, ಅವ್ರೇನು ಕೊಟ್ಟಿಲ್ಲ. ಆಯ್ತು, ಏನು ಮಾಡ್ತಾ ಇದ್ದೀರಿ? ಮಸಾಲಾ ಬಾತ್. ಆಹಾ, ನಿಮ್ಮ ಅಜ್ಜಿ ತಾನೇ ಇದು? ಇಲ್ಲ, ಇದು ಮಹಾರಾಷ್ಟ್ರ ಸ್ಪೆಷಲ್ ಡಿಶ್ಶು. ಓಕೆ, ಮಹಾರಾಷ್ಟ್ರ ಸ್ಪೆಷಲ್ ಡಿಶ್ಶು ಮಸಾಲಾ ಬಾತ್ನ ಮಾಡೋಕ್ಕೋಸ್ಕರ ದಿವ್ಯಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಡಕ್ಕೆ ಏನೇನು ತಂದಿದ್ದೀರಿ ಮೇಡಮ್? ಮಸಾಲಾ ಬಾತ್ ಬೇಕಾಗುವ ಸಾಮಗ್ರಿಗಳು: ಬಾಸುಮತಿ ಅಕ್ಕಿ, ಕ್ಯಾರೆಟ್, ಹುರುಳಿಕಾಯಿ, ಹಸಿ ಬಟಾಣಿ, ಆಲೂಗೆಡ್ಡೆ, ತೊಂಡೆಕಾಯಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಕಾಳುಮೆಣಸು, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಇಂಗು, ಅರಿಶಿನ, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ ಫಸ್ಟು? ಪ್ಯಾನ್. ಏನಕ್ಕೆ ಪ್ಯಾನು? ಇದು ಎಲ್ಲ ಫ್ರೈ ಮಾಡ್ಕೋಬೇಕು. ವೆರಿ ಗುಡ್. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ನೋಡಿದ್ರಾ ಹೆಂಗೆ? 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ. ಎಸ್, ಸಾಕಾ? ಸಾಕು. 1 ಟೇಬಲ್ ಸ್ಪೂನ್ ಅಲ್ಲ? ಸಾಕು. ಓಕೆ. ಎಣ್ಣೆ 1 ಟೇಬಲ್ ಸ್ಪೂನ್. ಅಯ್ಯೋ, ಇದು ಕಷ್ಟ. ನೋಡ್ಕೊಂಡು ಹಾಕೋದು. ಆಯ್ತು, ನೋಡ್ಕೊಂಡು ಹಾಕೋದು. ಸಾಕಾ? ಸಾಕು. ಆಮೇಲೆ ಗ್ರೀನ್ ಚಿಲ್ಲೀಸ್ ಹಾಕ್ಬೇಕು ಫಸ್ಟ್. ಎಷ್ಟು? ಇದೊಂದು 4. ಕರೆಕ್ಟಾಗಿ ಬರ್ಕೊಳ್ರಿ. 4, ಅರ್ಧ ಸ್ಪೂನು, 1 ಸ್ಪೂನು. ಎಸ್ ಹಾಕೊಳ್ಳಿ. ಆಮೇಲೆ ಎಣ್ಣೆಯಲ್ಲಿ ಏನೋ ಕರಿಯೋದು ನಿಮಗೆ ಕಷ್ಟ ಅಂತ ನಿಮ್ಮ ಅತ್ತೆಯವರು ಹೇಳ್ತಾ ಇದ್ರು. ಇಲ್ಲ, ಇವಾಗ ಸ್ಟಾರ್ಟಿಂಗ್ ಕಲ್ತ್ಕೊಂತ ಇದೀವಲ್ಲ, ಅದಕ್ಕೆ ಅಷ್ಟೇ. ಓಕೆ ಇರ್ಲಿ. ಆಮೇಲೆ ನೆಕ್ಸ್ಟ್ ಆನಿಯನ್ಸ್ ಹಾಕ್ಬೇಕು. ಹಾಕೋಣ. ಹೆಂಗೆ ಇಂಟ್ರೆಸ್ಟು ಅಡುಗೆ ಮಾಡೋಕ್ಕೆ? ಇಂಟ್ರೆಸ್ಟ್ ಎಲ್ಲ ಮಾಡ್ಕೊಳ್ಳೇಬೇಕು, ವಿಧಿನೇ ಇಲ್ಲ ಬೇರೆ. ಆ ಥರ ಇಲ್ಲ ಅಲ್ಲ, ನಂಗೆ ಫಸ್ಟಿಂದನೂ ಇಂಟ್ರೆಸ್ಟ್. ಹೌದಾ? ವೆಜ್ಜಾ ಮಲ್ಲಿ ನಾನ್ ವೆಜ್ಜಾ? ಪ್ಯೂರ್ ವೆಜ್. ನಮ್ಮ ಥರ? ಹಾಂ. ನೀವು? ಯಾಕೆ? ಏನಿಲ್ಲ. ಎಷ್ಟೆಲ್ಲ ಕಾಣ್ತಲ್ವ ನನಗೆ? ಇಲ್ಲ. ಹೋಗ್ಲಿ ಬಿಡಿ. ಎಸ್. ಆಮೇಲೆ ಕ್ಯಾರೆಟು. ಓಕೆ. ಅಮ್ಮನ ಮನೆ ಇರೋದಿಲ್ಲಿ? ತ್ಯಾಗರಾಜ್ ನಗರ್. ಓ, ಇಲ್ಲೇ ಇರೋದಾ? ತ್ಯಾಗರಾಜ್ ನಗರನಾ? ಹೆಂಗಿದೆ ಚಿಕ್ಕಬಳ್ಳಾಪುರ? ಚೆನ್ನಾಗಿದೆಯಾ? ವೆರಿ ಗುಡ್. ಬೀನ್ಸು, ಕ್ಯಾರೆಟು, ಬೀನ್ಸು, ತುಪ್ಪ, ಎಣ್ಣೆ, ಬಟಾಣಿ. ಓಕೆ. ಆಮೇಲೆ ಅದು ಫ್ರೈ ಆಗಲಿ. ಕರ್ಬೇ ಹೂವು ಹಾಕ್ಬಿಡ್ತೇನೆ. ಕರ್ಬೇವು. ಓಕೆ, ಹಾಕಿ. ಇವಾಗ ಇನ್ನೊಂದು ಪ್ಯಾನ್ ಕೊಡಿ, ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಓ, ಪುಡಿ ಮಾಡ್ಕೊಳ್ತೀರಾ? ಪೇಸ್ಟ್ ಥರ. ಫಸ್ಟು ನಿಮ್ಮ ಯಜಮಾನ ಮಾಡಿ ತಿನ್ಸಿದ್ರಾ ಇದನ್ನ? ಅವ್ರಿಗೆ ಫಸ್ಟ್ ಕೊಟ್ಟಿದ್ದು. ಪಾಪ, ಅವತ್ತು ಅಂಗಡಿ ರಜಾ ಅಲ್ಲ? ಏನಿಲ್ಲ, ನಾನು ಏನು ಮಾಡಿದ್ರು ಚೆನ್ನಾಗಿರತ್ತೆ ಅವ್ರಿಗೆ. ಚೆನ್ನಾಗಿರುತ್ತೆ, ನೀವು ಮಾಡೋದೇ ಚೆನ್ನಾಗಿರ್ಬೇಕು. ಮತ್ತೆ ಬೇರೆ ಚೆನ್ನಾಗಿ ಮಾಡಿದ್ಯಲ್ಲ, ಅವ್ರು ಒಪ್ಕೊಳ್ಳೋದು. ಪಾಪ, ಇನ್ನು 1.5 ವರ್ಷ ಅಲ್ವಾ, ಒಪ್ತಾ ಇರ್ತಾರೆ. ಏನಿಲ್ಲ. ಎಸ್, ಏನು ಕೊಡಿ ನಿಮ್ಗೆ ನಾನು? ಪ್ಯಾನ್ ಕೊಡಿ. ಎಸ್ ಮೇಡಮ್, ಹಾಕೊಳ್ಳಿ. ಬ್ಯಾಡಗೆ ಮೆಣಸಿನ್ಕಾಯಿ 4 ಬ್ಯಾಡಗಿ ಮೆಣಸಿನ್ಕಾಯಿ ಬರ್ಕೊಳ್ಳಿ. ಆಮೇಲೆ ಧನಿಯಾ ಹಾಕೋಬೇಕು. ಎಸ್ ಮೇಡಮ್, 4 ಬ್ಯಾಡಗಿ ಮೆಣಸಿನ್ಕಾಯಿ, 1/4 ಸ್ಪೂನು ಧನಿಯಾ. ಆಮೇಲೆ ಮೆಣಸು ಹಾಕೋಬೇಕು. ಎಷ್ಟು? 4 4 ಮೆಣಸು ಕೈಯಲ್ಲಿ ತೆಗೆದ್ರೆ ಬರೋದು. 5 ಬಂದರೆ ತಿರ್ಗಾ ಒಳಗೆ ಹಾಕಬೇಕು. ಓಕೆ, 4 ಮೆಣಸು.
ಆಮೇಲೆ ಮತ್ತೆ ಚಕ್ಕೆ ಒಂದು ಅರ್ಧ ಇಂಚು, ಅರ್ಧ ಇಂಚು. ಓಕೆ, ಕರೆಕ್ಟ್ ಆಗಿದೆ. ಮತ್ತೆ ಏಲಕ್ಕಿ 2, ಏಲಕ್ಕಿ 2, ಆಮೇಲೆ ಲವಂಗ ಒಂದು 3, ಮತ್ತೆ ಜೀರಿಗೆ ಹಾಕೋಬೇಕು. ಓ ಇಷ್ಟೊಂದು. ಓಕೆ, ಡ್ರೈ ರೋಸ್ಟ್ ಇದು. ಡ್ರೈ ರೋಸ್ಟ್. ಇದನ್ನ ಪುಡಿ ಮಾಡ್ಕೋಬೇಕಾ ತಾವು? ಹೌದು. ಓಕೆ, ಇದಕ್ಕೆ ಏನಾರು ಹಾಕ್ಬೇಕಾ ಇನ್ನ ನೀವು ದಿವ್ಯ ಅವರೇ? ಪೇಸ್ಟ್ ರೆಡಿ ಮಾಡ್ಕೊಂಡು. ಈ ಪೇಸ್ಟ್ ರೆಡಿ ಮಾಡೋದಕ್ಕೆ ಹಾಕ್ಬೇಕಾ? ಅದೇ ತನಕ ಬೇಯ್ತಾರಲ್ಲ? ಎಸ್ ಮೇಡಮ್. ಅದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಉರಿಬೇಕು. ಓಕೆ ಮೇಡಮ್. ಸಾಕಾ? ಸಾಕು. ಸಾಕಲ್ಲ ಇದು? ಸಾಕು. ಇದನ್ನ ಪೌಡರ್ ಮಾಡ್ಕೊಳ್ತೀರಾ ನೀವು? ಹೌದು. ಆಯ್ತೇನ್ರಿ ದಿವ್ಯಾ? ಆಯ್ತು. ಬನ್ರಿ ರೀ, ಸಾಕು ಬನ್ರಿ. ಇದಕ್ಕಿನ್ನ ಜಿಂಜರು ಸ್ವಲ್ಪ ಶುಂಠಿ ಮರ್ತೋಗಿದ್ರಾ? ಇಲ್ಲ, ಇವಾಗಲೇ ಹಾಕ್ಬೇಕಾ ಅದನ್ನ? ಹ್ಞೂ, ಹಾಕಿ 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 ಹಾಕಿ. ಜಿಂಜರು. ಓಕೆ. ಗಾರ್ಲಿಕ್ಕು. ಓಕೆ, ಜಿಂಜರು, ಗಾರ್ಲಿಕ್ಕು, ಆಮೇಲೆ ಹಿಂಗು ಬೇಕೇ ಬೇಕು. ಟರ್ಮರಿಕ್ ಪೌಡರ್ ಬೇಕು. ಟರ್ಮರಿಕ್ ಪೌಡ್ರು ಸ್ವಲ್ಪ. ರವಿಯವರ ಅರ್ಶಿಣದ ಪುಡಿ ಎಷ್ಟು ಬೇಕಮ್ಮ? ಸ್ವಲ್ಪ. ಸಾಕು. ಓಕೆ. ವಾಟರ್. ಫೈನ್ ಪೇಸ್ಟ್ ಮಾಡ್ಕೋಬೇಕಿದು. ಮಾಡಿ 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 ಮಾಡಿ. ಎಸ್, ಬನ್ನಿ. ಏನು ಮಾಡೋಣ ಇವಾಗ ಈ ಮಸಾಲೆ ಇದಕ್ಕೆ ಹಾಕೋಬೇಕು. ತಾಳಿ 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 ತಾಳಿ. ರುಬ್ಬಿರ್ತಕ್ಕಂಥ ಮಸಾಲ. ಎಸ್. ಇವಾಗ ರೈಸ್ ಹಾಕೋಬೇಕು. ಹಾಕೊಳ್ಳಿ. ಬಾಸುಮತಿ ರೈಸಾ? ಬಾಸ್ಮತಿ ರೈಸು ಹಾಫ್ ಅನ್ ಬೇರೆ ರೈಸ್ ಏನು ಮಾಡೋದಾಗಲ್ವಾ? ಇದ್ರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಅದಕ್ಕೆ ಹೌದು, ನಿಮ್ಮ ಅಂಗಡಿ ಇದೆ, ತಂದು ಮಾಡ್ಕೊಂಡ್ಬಿಡ್ತೀರಾ, ನಾವೇನು ಮಾಡೋದು? ಎಲ್ಲ ಕಡೆನೂ ಸಿಗತ್ತಲ್ವಾ? ಸಿಗುತ್ತಾ? ನೀರು ಹಾಕೋಬೇಕು. ಇದಕ್ಕೇನಾ? ಹಾಂ, ಮಸಾಲ ಬಾತಲ್ಲ ಇದು? ಹೌದು. ಇದಕ್ಕೆ 2 ಕಪ್ಸ್ ಹಾಕಬೇಕು. ಎಷ್ಟು ಕಪ್ಪು? 1 ಕಪ್ ರೈಸು. ನೀವು ತೊಗೊಂಡಿದ್ದು ದೊಡ್ಡ ಕಪ್ ತಾನೇ ತೊಗೊಂಡಿದ್ದು? ಗೊತ್ತು. ಓಕೆ. ಆಯ್ತಾ? ಹಾಂ, ಏನು ಮಾಡೋಣ ನೆಕ್ಸ್ಟ್? ಹಾಕಬೇಕು. ಎಸ್, ವೆರಿ ಗುಡ್. ಸಾಕ ಉಪ್ಪು? ಸಾಕು. ನೀರು ಸಾಕಾ? ಏನು ಮಾಡೇವ ನೆಕ್ಸ್ಟ್? ಏನು ಇದು ಸಿಮ್ಮಲ್ ರೈಸ್ ಕುಕ್ ಆಗೋವರೆಗೂ ಕ್ಲೋಸ್ ಮಾಡಬೇಕು ಲಿಡ್. ನೋಡಿ ಏನಾಗಿದೆ? ಹಾಂ, ನೋಡಿ ಆಗಿದೆಯಾ? ಆಗಿದೆ. ಮಸಾಲ ಬಾತಾ? ಹಾಂ. ಏನು ಮಾಡೋಣ ನೆಕ್ಸ್ಟ್? ಇವಾಗ ಲಾಸ್ಟಲ್ಲಿ ಲಾಸ್ಟಿಗೆ ಬಂದ್ಬಿಟ್ಟು ಹೋಗ್ಲೇ. ಏನ್ರಿ ಇದು ಡೀಪ್ ಫ್ರೈ ಮಾಡಿದ್ದು ಆಲೂಗಡ್ಡೆ ಮತ್ತು ತೊಂಡೆಕಾಯಿ. ತೊಂಡೆಕಾಯಿ ಆಲೂಗಡ್ಡೆನಾ? ಹಾಕ್ಬಿಡಿ. ಓಹೋ, ತೊಂಡೆಕಾಯಿ ಆಲೂಗಡ್ಡೆನ ಡೀಪ್ ಫ್ರೈ ಮಾಡ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂದರೆ ಡೀಪ್ ಫ್ರೈ ಮಾಡೋಕ್ಕೆ ಇವ್ರಿಗೆ ಭಯ ಅಂತೆ, ಅದಕ್ಕೆ ಅವ್ರ ಅತ್ತೆ ಕಲೆ ಮಾಡಿಸ್ಕೊಂಡು ಬಂದಿದ್ದಾರೆ. ನೆಕ್ಸ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕೋಬೇಕು. ಹಾಕ್ಕೊಳ್ಳಿ. ಮಸಾಲಾ ಬಾತ್ ರೆಡಿ ಟು ಈಟ್. ಅಬ್ಬಾ, ಸಾಕಲ್ಲ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಸಾಲಾ ಬಾತನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ. ಮಾಡೋ ಇಂಟ್ರೆಸ್ಟ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ದಿವ್ಯ ಅವ್ರು ಮಾಡಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಮಸಾಲಾ ಬಾತ್ ಮಾಡ್ಕೊಳ್ಳಿ. ಮಸಾಲಾ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಕ್ಯಾರೆಟ್, ಹುರುಳಿಕಾಯಿ, ಹಸಿ ಬಟಾಣಿ, ಕರಿಬೇವು ಹಾಕಿ ಬಾಡಿಸಿ. ಇನ್ನೊಂದು ಪ್ಯಾನ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಕಾಳು ಮೆಣಸು, ಚಕ್ಕೆ, ಏಲಕ್ಕಿ, ಲವಂಗ, ಜೀರಿಗೆ, ಒಣಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಶುಂಠಿ, ಬೆಳ್ಳುಳ್ಳಿ, ಇಂಗು, ಅರಿಶಿನ, ನೀರು ಹಾಕಿ ರುಬ್ಬಿ ಬಾಣಲಿಗೆ ಹಾಕಿ ಇದಕ್ಕೆ ನೆನೆಸಿದ ಬಾಸುಮತಿ ಅಕ್ಕಿ, ನೀರು, ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ ಮೇಲೆ ಎಣ್ಣೆಯಲ್ಲಿ ಕರಿದ ಆಲೂಗೆಡ್ಡೆ, ತೊಂಡೆಕಾಯಿ ಹಾಕಿ ಕಲಸಿದರೆ ಮಸಾಲಾ ಬಾತ್ ಸವಿಯಲು ಸಿದ್ಧ. ಓಕೆ, ಒಳ್ಳೆ ಮಸಾಲಾ ಬಾತ್. ಅದು ಹಂಗೆ ತಿಂದು ಚೆನ್ನಾಗಿರತ್ತೆ. ಇವಾಗ ಸಮ್ಮರ್ ಸೀಸನ್ ಅಂತ ರೈತ ಆಯ್ತು, ಕೂಲ್ ಆಗಿರತ್ತೆ. ಓಕೆ, ಒಳ್ಳೆ ಮಸಾಲಾ ಬಾತು. ಇದಕ್ಕೆ ಕಡೆಯದಾಗಿ ತೊಂಡೆಕಾಯಿ ಮತ್ತು ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ದಾರೆ ಅಲ್ವೇನ್ರಿ? ಹೌದು.
ಇದಕ್ಕೆ ಖಾರ ಎಲ್ಲಿಂದ? ಗ್ರೀನ್ ಚಿಲ್ಲೀಸು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಅಷ್ಟೇನಾ? ಅಷ್ಟೇ. ಚೆನ್ನಾಗಿದೆ ಮೈಲ್ಡಾಗೆ. ಇದ್ರ ಜೊತೆ ಚೆನ್ನಾಗಿದೆ ರಾಯ್ತಾ ಜೊತೆ. ಈ ರಾಯ್ತ ಏನು ಮಾಡುತ್ತೆ, ಇದೇನೋ ತಪ್ಪಾಗಿರಿದ್ರು ಚೆನ್ನಾಗಿ ಕಾಣ್ಬಿಡುತ್ತೆ. ಹೊಸ ಇದೆ. ಥ್ಯಾಂಕ್ ಯು. Thank you. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡ್ತೀರ ಅಡುಗೆ, ಮಾಡೋಕ್ಕೆ ಶುರು ಮಾಡಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಸಾಲ ರೈಸ್ ಬಾತ್ ಥರ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದಿವ್ಯಾ ಅವರು. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಾಕು, ಅಡುಗೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಈಗ ಬರ್ತಾ ಇದ್ದಾರೆ. ಮುರಳಿಯವರೇ, ನಾವು ಅಡುಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸರಸ್ವತಿ ಅಂತ ಸರ್. ಸರಸ್ವತಿ ಅಂತ. ಸರಸ್ವತಿ ಏನ್ ಮಾಡ್ಕೊಂಡಿದ್ದೀರಾ ಅಂತ? ಸರ್ ಹೌಸ್ ವೈಫ್ ಆಗಿದ್ದೀನಿ. ಯಜಮಾನ್ ಏನ್ ಮಾಡ್ತಾರಂತ? ಸರ್ ಸಿದೀಕ್ಷಾ ಕಂಪನಿಯಲ್ಲಿ ವರ್ಕ್ ಏನು ಯಜಮಾನ್ ಹೆಸರು? ರಮೇಶ್ ಅಂತ. ರಮೇಶ್ ಅಂತ. ಓಕೆ, ಎಷ್ಟು ಜನ ಮಕ್ಕಳಂತ? ಒಬ್ರು ಸರ್. ಒಬ್ರಿಗೆ ಏನು ಅವ್ರ ಹೆಸರೇನಂತ? ಮೋಹಿತ್. ಓಕೆ, ಸರಸ್ವತಿ ಅಂತ. ಇವತ್ತು ನೀವು ಏನ್ ಮಾಡ್ತಾ ಇದ್ದೀರಾ ಅಡುಗೆ? ಸರ್ ದಂಟಿನ ದಾಲ್. ಓಕೆ ಸರಸ್ವತಿ ಅವರೇ, ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ದಂಟಿನ ದಾಲ್ ಬೇಕಾಗುವ ಸಾಮಗ್ರಿಗಳು: ದಂಟಿನ ಸೊಪ್ಪು, ಹೆಸರುಬೇಳೆ, ತೊಗರಿಬೇಳೆ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಸಖತ್ ಈಸಿ ಕೆಲಸ ಅಲ್ಲ? ಹಿಂಗೆ ಹಾಕಿ ಹಿಂಗೆ ಕೈಬಿಟ್ಟು ಕುಕ್ಕರ್ ಕೂಗಿಸ್ಬಿಟ್ರೆ ದಾಲ್ ರೆಡಿ ಸರ್. ತುಂಬಾ ಚೆನ್ನಾಗಿರುತ್ತೆ ದಾಲ್. ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಹಾಕೋಬಹುದು ಅಲ್ವಾ? ಒಂಥರ ಈಸಿ ಆಗೋಗ್ತಾ ಇದೆ ಅಡುಗೆ. ಸರ್ ಹಾಗೇನಿಲ್ಲ. ಆಯ್ತು, ಬಂದ್ರಿ ಮಾಡ್ರಿ, ಕಷ್ಟಪಟ್ಕೊಂಡೆ ಮಾಡ್ರಿ. ಏನ್ ಕೊಡ್ಲಿ ಮಾಡಕ್ಕೆ ಕುಕ್ಕರ್ ಕೊಡಿ ಸರ್. ನೋಡಿ, ಕುಕ್ಕರ್ ಹಾಕಿ ಎಲ್ಲ ಕುಕ್ಸಿಂಗು. ಆಯ್ತು ಆಯ್ತು, ಪರವಾಗಿಲ್ಲ ಮಾಡ್ರಿ. ಅಡುಗೆ ಮಾಡ್ತೀರಾ ತಾನೇ ಮನೇಲಿ? ಓ ಸರ್, ದಿನ ನಾನೇ. ನಿಮ್ಗೆ ತಾನೇ ನೆನಪಾಕ? ಓ ಎಲ್ಲ ಸರ್. ಆರಾಮಾಗಿ ಮಾಡಿ. ಮತ್ತೆ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಹೆಸರು ಬೇಳೆ ಹಾಕಿ, ಆಮೇಲೆ ನೆಕ್ಸ್ಟ್ ತೊಗರಿ ಬೇಳೆ ಹಾಕ್ತೀನಿ. ನೆನ್ಸ್ಕೊಂಡಿರ್ತಕ್ಕಂಥ ಹೆಸರು ಬೇಳೆನಾ? ಇಲ್ಲ, ನೆನ್ಸ್ಕೊಂಡು ಏನಿಲ್ಲ, ಮಾಮೂಲಿ ಡೈರೆಕ್ಟ್ ಆಗಿ ಎತ್ತು ಹೆಸರು ಬೇಳೆ ಹಾಕ್ತಾ ಇರೋದು ಅಷ್ಟೇ. ಸರ್ ಅಷ್ಟೇ. ಓಕೆ, ಬೇಳೆ ಹಾಕ್ತೀನಿ. ಬೇಳೆ ಸ್ವಲ್ಪ ಬೇಳೆ ಕಮ್ಮಿ ಇರಲಿ, ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಇರಬೇಕು. ಆಯ್ತು 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 ಆಯ್ತು. ದಂಟಿನ ಸೊಪ್ಪಿನ ದಾಲನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದಾಲು ಎಲ್ರಿಗೂ ಇಷ್ಟ ಆಗುವಂಥದ್ದು ಅದು. ಸರ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ರೆ ಹಾಕಿ ಮಾಡಿ. ನೆಕ್ಸ್ಟ್ ಟೊಮ್ಯಾಟೊ, ಈರುಳ್ಳಿ, ಟೊಮೆಟೊ, ಹೆಸರುಬೇಳೆ, ತೊಗರಿಬೇಳೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಓಕೆ. ನೆಕ್ಸ್ಟ್ ಸೊಪ್ಪು. ಓಕೆ, ನೋಡಿದ್ರ ಹೇಳಿಲ್ವ ನಾನು? ಇಲ್ಲ, ಇದು ಇನ್ನು ಬೇರೆ ಇದೆ ಸರ್. ಕುಕ್ಕರ್ ಹಾಕ್ತಾ ದಾಲ್ ರೆಡಿ ಸರ್. ಒಗ್ಗರಣೆ ಹಂಗೇನಿ ಒಗ್ಗರಣೆ ಮಾಡ್ಬಿಟ್ಟು ಮತ್ತೆ ಅದು ಏನೋ ಒಂದು ದಾರಿ ಮಾಡ್ರಿ. ಇದಕ್ಕೆ ಜೀರಿಗೆ ಮತ್ತೆ ಅರಿಶಿನ ಹಾಕಿ ಸರ್. ಏನ್ ಬೇಕಾದ್ರೆ ಹಾಕೊಳ್ಳಿ, ಎಲ್ಲ ಕೊಡ್ತೀವಿ. ನಿಮ್ಮ ಯಜಮಾನ್ರು ಈ ದಾಲ್ನ ತಿನ್ನಿದಾರಮ್ಮ? ಹ್ಞೂ ಸರ್. ಅಯ್ಯೋ, ತಿನ್ನಿದ್ದಾರೆ ಸರ್. ಎಷ್ಟು ವರ್ಷದಿಂದ ತಿಂತಿದಾರ ಪಾಪ? ಸರ್ 5 years ಆಯ್ತು ಪಾಪ. ಹಾಕಿ. ಯಾಕೆ ಸರ್ ಹಂಗಂತೀರಾ? ಸ್ವಲ್ಪ ಅರ್ಶಿನ ಸಾಕಾ? ಸಾಕು ಸರ್. ಸಾಕು. ಮಗುನಲ್ಲಿ ಬಿಟ್ಟು ಎಲ್ಲ ಕುಕ್ಕರ್ ಹಾಕಿ ಕೂಗಿಸ್ಬಿಟ್ರೆ ದಾಲ್ ರೆಡಿ. ಸರ್ ಏನಿಲ್ಲ ಸರ್, ಓಡ್ಬೇಕು ಮಧ್ಯಾಹ್ನ ದಾಲ್ ತಿನ್ನಕ್ಕೋಸ್ಕರ. ಸರ್ ಏನಿಲ್ಲ, ವೆರೈಟೀಸ್ ಎಲ್ಲ ಮಾಡ್ತೀನಿ ಸರ್. ಇದನ್ನ ಮಾಡ್ಬೇಡ ಸರಸ್ವತಿ ಅಂತ ಏನ್ ಹೇಳ್ತಾರೆ? ಯಾವುದು ಹೇಳಿಲ್ಲ ಸರ್. ರಮೇಶ್ ಅಲ್ಲ? ಹೌದು. ರಮೇಶ್ ದೇವ್ರಂತ ಮನುಷ್ಯರೇ ನೀವು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸರಸ್ವತಿ ಅವ್ರು ಬಂದಿದ್ದಾರೆ. ಅದೇನೋ ಭಾವಗೀತೆ ಆಡ್ತೀನಿ ಅಂದ್ರಿ. ಯಾವ್ದೋ ಒಂದು ಭಾವಗೀತೆ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಸಾಕು ಸಾಕು, ಮುಂದೆ ಎಲ್ಲ ಮರ್ತೋಗಿ ಬೇರೆ ಬೇರೆ ಎಲ್ಲ ಆಡಿ ನೀವು. ಸಾಕು. ಎಸ್ ಮೇಡಮ್. ಬೆಂದಿದೆ ಸರ್. ಈಗ ನೀರ್ನ ಏನ್ ಮಾಡೋದಿದ್ದೀನ? ನೀರ್ನ ತೆಗಿಬೇಕು. ನೀರು ಹೆಂಗೆ ತೆಗಿತೀರಿ? ಇಷ್ಟು ಗಟ್ಟಿ ಬೇಡವೇನ್ರಿ ನಿಮಗೆ? ಇಲ್ಲ ಸರ್, ಬಿಸಿ ಇರುತ್ತೆ, ಹುಷಾರು. ಕೈಗೆ ಸುಟ್ಕೊಂಡಿರಾ, ಮಗುಗಿನ 2.5 ವರ್ಷ, ಮನೆ ನೋಡ್ಕೊಳಕ್ ನಿಮ್ಮ ಅಮ್ಮನ ಮನೆ ಬೇರೆ ದೂರ ಸರ್. ತುಂಬಾ ಹತ್ರ ಸರ್, ದೂರ ನೋಡಿ ಹೆಂಗೆ ಅಮ್ಮನ ಮನೆಗೆ ಬಿಟ್ಟು ಹೋಗ್ಬಿಡ್ಬೇಕಷ್ಟೇ. ಸರ್ ಆ ಥರ ಏನಿಲ್ಲ, ಜಾಸ್ತಿ ನನ್ನ ಜೊತೆನೇ ಇರ್ತಾನೆ. ಹೌದಾ? ಸ್ಮ್ಯಾಶಿಂಗಾ? ಓ ಪರವಾಗಿಲ್ಲ. ಬೇಳೆ ಬೆಂದಿದೆ. ಹೆಸರು ಬೇಳೆ ಸ್ವಲ್ಪ ಜಾಸ್ತಿ ಪ್ರಮಾಣ, ಸ್ವಲ್ಪ ಪ್ರಮಾಣದಲ್ಲಿ ತೊಗರಿ ಬೇಳೆ. ಹೌದು ಸರ್.
ಜಾಸ್ತಿ ಪ್ರಮಾಣದಲ್ಲಿ ದಂಟಿನ ಸೊಪ್ಪು. ನಾವು ಇದ್ರ ಮತ್ಸ್ಯ ಕೋಲ್ ಬರುತ್ತಲ್ಲ ಅದರಲ್ಲಿ ಮನೆಯಿಂದ ಮತ್ಸ್ಯ ಕೋಲ್ನ ಬೇಡ ಅಂತ ಹೇಳಿದ್ವ ನಿಮಗೆ? ಎಣ್ಣೆ ಸರ್, ಎಣ್ಣೆ ಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟು ತವಾನ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆಯ ಜೊತೆಗೆ ಒಗ್ಗರಣೆ ಹಾಕ್ಕೊಳ್ಳಿ, ಒಗ್ಗರಣೆ ನಂತರ ದಾಲ್ನ ಹಾಕಿ ಅದ್ಭುತವಾಗಿರುವಂಥ ದಾಲು, ದಂಟಿನ ಸೊಪ್ಪಿನ ದಾಲು. ಇನ್ಯಾವ ಸೊಪ್ಪಲ್ಲಿ ದಾಲ್ ಮಾಡ್ತಾರ್ರಿ ಸರಸ್ವತಿ? ಸರ್ ಬರೀ ಹೆಸರು ಬೇಳೆ ಹಾಕು ದಾಲ್ ಮಾಡ್ತೀವಿ ನಾವು. ಓಕೆ, ಮತ್ತೆ ಇದು ಬೇರೆ ತರ ಮಾಡ್ತೀವಿ. ಓಕೆ. ಮೊಸರು ತಿನ್ನಲ್ಲ ಅಂದವ್ರಿಗೆ ಈ ಥರ ಅಲ್ವಾ? ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ ಹಾಕಿ. ಈರುಳ್ಳಿ ಹಾಕ್ತಾ ಇದ್ದೀನಿ Yes, ಒಗ್ಗರಣೆಗೆ. ಎಸ್ ಆಮೇಲೆ ಕರಿಬೇವು ಸ್ವಲ್ಪ. ಎಸ್ ಮೇಡಮ್. ಓ ಓ ಓ ಓ ಓ ಓ ಓ ಓ. ಒಣಮೆಣಸಿನ್ಕಾಯಿ ಹಾಕಿ. ಏನದು? ಒಣಮೆಣಸಿನ್ಕಾಯಿ. ಕರೆಕ್ಟು. ಇದು ಖಾರ ಇಲ್ಲಿಂದ ಬರುತ್ತೆ ಈ ದಾಲ್ಗೆ? ಒಣಮೆಣಸಿನ್ಕಾಯಿ ಇವಾಗ ಕುದಿಸ್ತೀವಲ್ಲ ಸರ್, ಅದರಲ್ಲಿ ಅದೇ ಖಾರ ಅದಕ್ಕೆ ಬರ್ಬೇಕಾ? ಸರ್ ನಿಮ್ಮ ಮಗುಗ ನಿಮ್ಮ ಯಜಮಾನ್ರಿಗೆ ಮಾಡೋದಾ ಇದು ನೀವು? ಎಲ್ಲರಿಗೂ ಹೋಗುತ್ತೆ ಸರ್ ಇದು. ಓಕೆ. ಯಾಕಂದ್ರೆ ಬೇಸಿಗೆ ಅಲ್ವಾ ಸರ್ ಇವಾಗ, ಜಾಸ್ತಿ ಖಾರ ತಿನ್ಬಾರ್ದಲ್ವಾ. ಗೊತ್ತಾಯ್ತಾ ಏನಕ್ಕೆ ಫೋನ್ ಮಾಡಲ್ಲ ಅವ್ರು ಎತ್ತಲ್ಲ ಅಂತ? ಗೊತ್ತಾಯ್ತಾ ನಿಮ್ಗೆ? ಇವೆಲ್ಲ ಹೇಳ್ತೀರಾ ಅವ್ರಿಗೆ ನೀವು ಪಾಪ, ಅದಕ್ಕೆ ಗೊತ್ತಾಯ್ತಾನೆ. ಭಾನುವಾರ ಖಾರ non-veg ಇಲ್ಲ ಅಂತಂದ್ರೆ ತಿನ್ಬಾರ್ದು ಇವೆಲ್ಲ ಹೇಳ್ತಿರಲ್ಲ, ಅದಕ್ಕೆ ಫೋನ್ ಎತ್ತಲ್ಲ ಅವರು. ಹಾಕಿ ಇವಾಗ ಅದು ಸಾಕು ಸರ್. ಇದು ಹಾಕಿ 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 ಬರುತ್ತೆ, ಹಾಕಿ ಪೂರ್ತಿ ಬರುತ್ತೆ, ಹಾಕಿ ನೋಡ್ತಾರೆ. ಆಯ್ತಾ? ಇದಕ್ಕೆ ಉಪ್ಪ ಕಣ ಏನ್ ಬೇಕು? ಉಪ್ಪು ಹಾಕಿಲ್ವಾ ಇನ್ನ ನಾವು? ಹಾಕ್ಬೇಕೀಗ. ಒಳ್ಳೆ ದಂಟಿನ ಸೊಪ್ಪಿನ ದಾಲು ಆರೋಗ್ಯಕ್ಕೆ ಒಳ್ಳೇದು. ಖಾರ ಹಿಂಗಿಂದ ಬರುತ್ತೆ ಅಂದ್ರೆ ಖಾರ ತಿನ್ಬಾರ್ದು ಅಂತ ಹೇಳ್ತಿರಲ್ಲ? ಇಲ್ಲ ಸರ್, ಇದು ಖಾರ ಆಗುತ್ತೆ ಸರ್, ಕುದಿಸಿದ್ರೆ ಸರಿ ಹೋಗುತ್ತೆ. ಇದಕ್ಕೆ ಬೇಕಾ ಒಂಚೂರು ನೀರು ಖಾರ ಜಾಸ್ತಿ ತಿನ್ಬೇಡಿ ಅಂತ ಹೇಳಿ ಫೋನ್ ಮಾಡಿದ್ರೆ ಅವ್ರು ಬಿಡ್ತಾರೇನ್ರಿ? ಸರ್? ಅಲ್ಲ ಸರ್, ಬೇಸಿಗೆ ಅಂತ ಅಷ್ಟೇ. ಇಲ್ಲ ಅಂದ್ರೆ ಭಾನುವಾರ ಅದೇ ಬೇಕೇ ಬೇಕು ಅವ್ರಿಗೆ. ಹೌದಾ? ಅಯ್ಯೋ ಮಾಡಿಲ್ಲ ಅಂತಂದ್ರೆ ಗಲಾಟೆ. ಅಷ್ಟೇ. ಓ ಅಟ್ಲೀಸ್ಟ್ ಯಾವ ದಿನ ಇಲ್ಲ ಅಂದ್ರೆ ಭಾನುವಾರನಾದ್ರೂ ಇರಲೇಬೇಕು. ಮತ್ತೆ ವಾರಕ್ಕೆ ಒಂದಿನ ಇಲ್ಲ ಅಂದ್ರೆ ಹೆಂಗ್ರಿ? ಒಂದು 5 ನಿಮಿಷ ಕುದಿಬೇಕು ಕುದಿಲಿ ಸರ್. ಕುದಿಲಿ ಕುದಿಲಿ ಕುದಿಲಿ. ಇದ್ರ ಜೊತೆ ಕಾಂಬಿನೇಷನ್ ಏನು? ಚಪಾತಿ ಇದೆ, ಮತ್ತೆ ರೈಸು. ಚಪಾತಿ ರೈಸ್ಗೆ ಒಳ್ಳೆ ದಾಲು, ಮತ್ತೆ ಇದ್ರ ಜೊತೆಲಿ ಒಂಚೂರು ತುಪ್ಪ ಹಾಕೊಂಡು ತುಪ್ಪ ಹಾಕೊಂಡು ಅನ್ನ ಕಲಿಸ್ಕೊಂಡು ಪಕ್ಕದಲ್ಲಿ ಒಂದೇನೋ ಪಲ್ಯನೋ ಇಲ್ಲ ಒಂದು ಹಪ್ಪಳನೋ ಕೈ ಹಿಡ್ಕೊಂಡ್ಬಿಟ್ರೆ ಅದ್ರ ಮಜಾನೇ ಬೇರೆ. ತುಂಬಾ ಚೆನ್ನಾಗಿರ್ತದೆ ದಾಲು. ಆಮೇಲೆ ಇದರಲ್ಲಿ ತಿನ್ನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ದಿನಾ ದಾಲ್ ಬೇಕು ನಂಗೆ ಆಗ್ಬಿಡುತ್ತೆ. ಅದೇನ್ರಿ? ಹಾಗೇನಿಲ್ಲ. ಅಯ್ಯೋ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ದಂಟಿನ ಸೊಪ್ಪಿನ ದಾಲ್ ರೆಡಿ ಆಗಿದೆ ಸರ್. ಸಿಕ್ಕಾಪಡೆ ಸಖತ್ತಾಗಿ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸರಸ್ವತಿಯವರು ಬಂದಿದ್ದಾರೆ. ಈ ಅದ್ಭುತವಾದಂತ ದಂಟಿನ ಸೊಪ್ಪಿನ ದಾಲು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ದಂಟಿನ ಸೊಪ್ಪಿನ ದಾಲು ಮಾಡ್ಕೊಳ್ಳಿ. ದಂಟಿನ ದಾಲ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಹೆಸರು ಬೇಳೆ, ತೊಗರಿ ಬೇಳೆ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಜೀರಿಗೆ, ಅರಿಶಿನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ನಂತರ ಇದನ್ನು ಸೋಸಿಕೊಂಡು ಸೊಪ್ಪನ್ನು ಮ್ಯಾಶ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು, ಒಣಮೆಣಸಿನಕಾಯಿ ಹಾಕಿ ಹುರಿದು ಮ್ಯಾಶ್ ಮಾಡಿಕೊಂಡ ಸೊಪ್ಪಿನ ಮಿಶ್ರಣ, ಉಪ್ಪು ಹಾಕಿ ಕುದಿಸಿದರೆ ದಂಟಿನ ದಾಲ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ದಂಟಿನ ಸೊಪ್ಪಿನ ದಾಲನ ಮಾಡಿದ್ದಾರೆ. ತುಪ್ಪ ಹಾಕೊಂಡೇ ತಿನ್ಬೇಕು ಅಂತ ಬೇರೆ ಹೇಳ್ತಾ ಇದ್ದಾರೆ. ಹೌದು ಸರ್, ಚೆನ್ನಾಗಿರುತ್ತೆ ಸರ್. ಹಾಕಿ 1 ಸ್ಪೂನ್ ಸಾಕು, ಇನ್ನೊಂದು ಸ್ಪೂನ್ ಬೇಕಾ? ಹಾಕೊಳ್ಳಿ ಸರ್, ನೀವು ಎಷ್ಟು ಹಾಕೊಂಡು ತಿಂದ್ರೆ ಚೆನ್ನಾಗೇ ಇರುತ್ತೆ. ಇವೆಲ್ಲ ಹೇಳಿ ನೀವು. ಓಕೆ, ಫಸ್ಟ್ ಚಪಾತಿಗ ಅನ್ನಕ್ಕ? ಚಪಾತಿಗೆ ಹಾಕೊಂತೀನಿ ನೋಡಿ. ಆಮೇಲೆ ರೈಸ್ ಚಪಾತಿ ಯಾರು ಮಾಡಿದ್ದು? ನಾನೇ ಸರ್. ನೀವಾ ನಿಮ್ಮ ಅಮ್ಮನ? ನಾನೇ ಸರ್. ಗ್ಯಾರಂಟಿನಾ? ಗ್ಯಾರಂಟಿ. ನೋಡಿದ್ರೆ ಚಪಾತಿ ಚೆನ್ನಾಗಿರೋ ತರ ಇದೆ, ಅದಕ್ಕೆ ಕೇಳಿ. ಇಲ್ಲ ಸರ್, ನಾವು ದಿನ ನೈಟ್ ಚಪಾತಿನೇ ಮಾಡೋದು ಮನೇಲಿ. ಮುದ್ದೆ ಮಾಡಲ್ವಾ? ಮುದ್ದೆ ಮಸಾಲೆ ಸಾಂಬಾರು, ಮಟನ್ ಸಾಂಬಾರು ಆದ್ರೆ ಮುದ್ದೆ ಮಾಡೋದು. ಓಕೆ. ಈ ಮಾಮೂಲಿ ಸಾಂಬಾರ್ಗೆಲ್ಲ ಚಪಾತಿ ಮಾಡ್ತೀವಿ ಅಷ್ಟೇ. ಒಂದು ಸ್ವಲ್ಪ ಸಪ್ಪೆ ಅನ್ಸುತ್ತೆ ನಮಗೆ. ಸಪ್ಪೆ ಅನ್ಸುತ್ತೆ ಸರ್, ಅದು ಹಾಗೆ ಬರೋದು. ಅದು ದಾಲ್ ಅಂದ್ರೆ ಹಾಗೆ ಬರೋದು. ಬಟ್ ಚೆನ್ನಾಗಿದೆ, ಪ್ರಸ್ತಾಸ ಮಾಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
ಅನ್ನಕ್ಕೆ ನೋಣ ಹಾಕೊಳ್ಳಿ ಸರ್. ಅನ್ನನೂ ಮಾಡ್ಕೊಂಡು ತಂದ್ಬಿಟ್ರಾ? ಇಲ್ಲ ಸರ್, ಬರೀ ಚಪಾತಿ ಚಪಾತಿ ಮಾತ್ರ ತಂದಿದ್ದು ನೀವು? ಹೌದು. ಯೂನಿವರ್ಸಲ್ ದಾಲು ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ 7 ಮಾಡಿಸಿದಂಥ ದಾಲದು. ಆಮೇಲೆ ತುಂಬ ಜನದ ಮೇಲೆ ದಿನ ದಾಲ್ ಇರಲೇಬೇಕು. ದಿನ ಒಂದೊಂದು ಸೊಪ್ಪು ಹಾಕ್ಕೊಂಡು ದಾಲ್ ಮಾಡ್ಕೊಳ್ತಾರೆ. ದಂಟಿನ ಸೊಪ್ಪಲ್ಲಿ ಮಾಡ್ಕೊಳ್ತಾರೆ, ಮೆಂತ್ಯ ಸೊಪ್ಪಲ್ಲಿ ಮಾಡ್ಕೊಳ್ತಾರೆ. ನೋಡೋಣ. ಅದೇ ಹೆಸರು ಬೇಳೆ ಹಾಕಿರೋದ್ರಿಂದ, ದಂಟಿನ ಸೊಪ್ಪು ಬಿದ್ದಿರೋದ್ರಿಂದ ಬೇಸಿಗೆಗಾಲಕ್ಕೆ ಒಳ್ಳೆ ತುಂಬ ತಂಪು ಅಂತ ಕೂಡ ಇದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಸ್ವತಿಯವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ. ವೆಜ್ಜಾ ನಾನ್ ವೆಜ್ ಅಂತ ಕೇಳಿದಕ್ಕೆ ನಾನ್ ವೆಜ್ ಅಂತ ಹೇಳಿದ್ರಿ. ಹೌದು ಸರ್. ಯಜಮಾನ್ರಿಗೆ ಇಷ್ಟ ಅಂತ ಹೇಳಿದ್ರಿ. ಹೌದು. ನೀವು ಪ್ರಶಾಂತ್ ಹೊಟ್ಟೋದೊಂದು ಕೂಪನ್ ಕೊಡ್ತೀನಿ ನಿಮಗೆ. ಓಕೆ ಸರ್. 1000 ರೂಪಾಯಿ ಗಿಫ್ಟ್ ವೋಚರ್. ಬನ್ನಿ, ಏನು ಬೇಕಾದ್ರೆ ತಿನ್ಬಿಟ್ಟು ಹೋಗಿ. ತುಪ್ಪದಲ್ಲಿ ದಾಲದಲ್ಲಿ ತುಪ್ಪ ಗೊತ್ತಿಲ್ಲ, ಒಳ್ಳೆ ದಾಲನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಗಮ್ಮಂತ ಇದೆ. ತಿನ್ನಬೇಕು, ಖಾಲಿ ಮಾಡಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಕೈ ರುಚಿ ಅದ್ಭುತವಾಗಿರುತ್ತೆ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಹಂಸ. ಹಂಸ, ಏನು ಮಾಡ್ಕೊಂಡಿದ್ದೀರಿ ಹಂಸ ಅವರೇ? ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡಿಗೆ. ಫೋರಂ ಮಾಲ್ನಲ್ಲಿ ನಮ್ಮದು ಶೋರೂಮ್ ಇದೆ. ಫೋರಮ್ಮಲ್ಲಿ ಬಂದರೆ ನೀವು ಸಿಗ್ತೀರಾ? ಹಾಂ, ನಮ್ಮ ಹಸ್ಬೆಂಡ್ ಬೆಳಗಿಂದ ಇರ್ತಾರೆ. ಪಾಪ 1 o'clock ನಿಮ್ಮ ಪ್ರೋಗ್ರಾಮ್ ನೋಡಿ 2 o'clock ನಾನು ಸ್ಟಾರ್ಟ್ ಆಗ್ತೀನಿ ಯಾವಾಗಲೂ ಅಷ್ಟೇ. ಎಲ್ಲಿದೆ ನಿಮ್ಮ ಮನೆ ಹಂಸ ಅವರೇ? JP ನಗರ ಎಲಿಟಾದಲ್ಲಿ. ಓಕೆ. ಹಂಸ ಅವ್ರೆ, ಏನು ಅಡುಗೆ ಮಾಡ್ತಾ ಇದ್ದೀರಿ? ಆಲೂ ಮಟರ್ ಅಂತ ಗುಜರಾತಿ ಟೈಪು. ನೀವು ಗುಜರಾತಿ ಸಾ? ನಾವು ಗುಜರಾತಿ. ಆಲೂ ಮಟರ್ ಮಾಡ್ತಾ ಇದ್ದೀರಾ? ಯಾ. ಓಕೆ. ಆಲೂ ಮಟರ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹಂಸ ಅವ್ರೆ? ಆಲೂ ಮಟರ್ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಹಸಿ ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಇಂಗು, ಸಾಸಿವೆ, ಜೀರಿಗೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್ ಪುಡಿ, ಕಾಶ್ಮೀರಿ ಚಿಲ್ಲಿ ಪುಡಿ, ಉಪ್ಪು, ಎಣ್ಣೆ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಇಬ್ರು ಮದುವೆ ಆಗಿದೆ. ಇಬ್ಬರಿಗೂ ಮದುವೆ ಆಗಿದೆ. ನಿಮ್ ಜೊತೆಗೆ ಇದ್ದಾರಾ? ಗ್ರ್ಯಾಂಡ್ ಡಾಟರ್ ಇಲ್ಲ, ಬೇರೆ. ಎಲ್ಲಾರನ್ನ ಕಳಿಸಿ ಒಂದು ಆರ್ಟಿಸ್ಟ್ ಮಾಡ್ಕೊಟ್ಟಿದ್ದೀರಾ? ಅವರು ಆರ್ಟಿಸ್ಟ್ ನಲ್ಲೇ ಇದ್ದಾರೆ. IT ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಇಬ್ರು ಮಕ್ಕಳು. ಹೌದೇನು? ಹೌದು. ಯಜಮಾನ ಹೆಸರು ಹೇಳಿಲ್ಲ ನೀವು? ಪ್ರಕಾಶ್. ಓಕೆ. ಆಲ್ ದಿ ಬೆಸ್ಟ್, ಚೆನ್ನಾಗಾಗ್ಲಿ ಬಿಸ್ನೆಸ್ ಎಲ್ಲನೂ. ಓಕೆ, ಶುರು ಮಾಡೋಣ. Okay, ಏನ್ ಕೊಡಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಪ್ಯಾನ್ ಕೊಡಿ. ಇದು ಬಾಯ್ಲ್ ಮಾಡಕ್ಕೆ ಮಟರ್ ಬಾಯ್ಲ್ ಮಾಡಬೇಕು. ಮಟರ್ ಬಾಯ್ಲ್ ಮಾಡಬೇಕು, ಬಟಾಣಿನ ಬೇಯಿಸ್ಕೋಬೇಕು ಅಂತ ಇದ್ದಾರೆ. ಯಾ ಸಾಕು ಸಾಕು ಸಾಕು. ಮಲ್ಲಿ ಯಜಮಾನರು ನೀವು ಇಬ್ರು ಇರೋದು? ಇವಾಗ ರೀಸೆಂಟ್ ಆಗಿ ಮದುವೆ ಆಯ್ತು ಸೆಕೆಂಡ್ ಡಾಟರ್ ಇಂದು. ಓಕೆ. 15 ದಿವಸ ಆಗಿದೆ ಅಷ್ಟೇ. ಹೌದಾ? ಹೌದು. ಎಲ್ಲಿ ಮಾಡಿದ್ರಿ ಮದುವೆನ? ವೈಟ್ ಫೀಲ್ಡ್ ನಲ್ಲೇ ಇದ್ದಾರೆ ಇಬ್ರು ಡಾಟರ್ಸ್. ವೈಟ್ ಫೀಲ್ಡ್. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮಟರ್ ಬಾಯ್ಲ್ ಮಾಡಕ್ಕೆ. ಓಕೆ. ಪ್ರಕಾಶ್ ಅವ್ರಿಗೆ ಏನು ಇಷ್ಟ ನೀವು ಮಾಡೋದನ್ನ ಸರ್? ಮೋಸ್ಟ್ಲಿ ಎಲ್ಲ ಇಷ್ಟ. ಒಂದು ಬಿಸಿಬೇಳೆ ಬಾತ್ ಮಾಡಬೇಡ ಅಂತ ಹೇಳೋದು ಅವರು. ಎಸ್, ವೆರಿ ಗುಡ್. ಎಷ್ಟು ಕೆಟ್ಟದಾಗಿರ್ಬೋದು ಬಿಸಿಬೇಳೆ ಬಾತ್, ಯೋಚನೆ ಮಾಡಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ತುಂಬಾ ವರ್ಷ ಆಯ್ತು, 25 ಇಯರ್ಸ್ ಆಯ್ತು. 25 ಇಯರ್ಸ್ ಇಂದ ಬಿಸಿಬೇಳೆ ಬಾತ್ ಮಾಡೋದು ಕಲಿಲಿಲ್ವಲ್ಲ ನೀವು ಪ್ರಕಾಶ್ ಅವ್ರಿಗೋಸ್ಕರ? ಒಂದು ಒಳ್ಳೆ ಒಂದು ಬುಕ್ ಕೊಡ್ತೀನಿ, ಆ ಬುಕ್ ಪ್ರಕಾರ ಮಾಡಿ. ಪ್ರಕಾಶ್ ಅವ್ರಿಗೆ ಇಷ್ಟ ಆಗುತ್ತೆ. ಓಕೆ. ಎಸ್ ಮೇಡಮ್. ಬಟಾಣಿ ಮಟರ್ ಹಸಿ ಬಟಾಣಿ. ಎಸ್ ಮೇಡಮ್. ಇದು ಬೇಯಬೇಕು. ಇದು ಬೇಯ್ತಾ ಇರ್ತೇನೆ. ಇನ್ನೊಂದು ಕುಕ್ಕರ್ ಕೊಡಿ. ಇದೆಲ್ಲ ಐಟಮ್ ಹಾಕಿ ಬಾಯ್ಲ್ ಮಾಡಬೇಕು. ಮತ್ತೆ ಮೇಲಿಂದ ಒಗ್ಗರಣೆ ಮಾಡಬೇಕು. ಅಷ್ಟೇನಾ ಕತೆ? ತುಂಬಾ ಈಸಿ, ಯಾರಾದ್ರೂ ಮಾಡಬಹುದು. ಓಕೆ. ನೋ ಕುಕಿಂಗ್, ನೋ ರುಬ್ಬಿಂಗ್, ಓನ್ಲಿ ಈಸಿ ಗುಜರಾತಿ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಯಾರ ಜೊತೆ ತಿನ್ನಕ್ ಚೆನ್ನಾಗಿರ್ತಾನೆ ಸರ್? ಚಪಾತಿ ತಂದಿದ್ದೀರಾ ನಿಮ್ಮ ಮನೆಯಿಂದ? ಚಪಾತಿ ಹೊತ್ಕೊಂಡು? ಎಸ್ ಎಸ್. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಗುಜರಾತಿ ಮೇಲೆ. ಚಪಾತಿ ಚೆನ್ನಾಗಿ ಮಾಡ್ತಾರೆ. ಖಾಕ್ರಾ ಹೌದು. ತಂದಿದ್ದೀರಾ? ಖಾಕ್ರಾ ತಂದಿಲ್ಲ, ಅದು ತರಬೇಕಾಗಿತ್ತು. ಅಯ್ಯೋ, ನಾವೇ ಬಾಂಬೆಯಿಂದ ತರಿಸೋದು. ನೋಡುವ, ಹೆಂಗೆ ಬೇಕು ಹಂಗೆ ಸಖತ್ತಾಗಿ ಹೇಳ್ತಾರೆ ಅನ್ಸವ್ರು. ಓಕೆ ಮೇಡಮ್. ಇದು ಪೊಟೆಟೋಸ್ ಹಾಕ್ತಾ ಇದ್ದೀನಿ. ಫಸ್ಟ್ ನೀರ್ ಹಾಕಿದ್ದೀನಿ. ಓಕೆ. ನೀರ್ ಹಾಕಿ ಪೊಟೊಟೋಸ್ಗೆ ನಮಗೆ ಎಷ್ಟು ಗ್ರೇವಿ ಬೇಕು ತೆಗೆದು ಹೆಚ್ಕೊಂಡಿದ್ದಾರೆ. ಇದನ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ತಾ ಇದೀವಿ. ಎಷ್ಟು ವಿಷಲ್ ಬೇಕು ಮೇಡಮ್ ಇದಕ್ಕೆ? ಒಂದೆರಡು ಸಾಕು. ಇದು ಟೊಮೆಟೋಸ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಟೊಮೆಟೊ, ಆಲೂಗಡ್ಡೆ, ಆಮೇಲೆ ಇದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಗ್ರೇವಿ ತಿಕ್ ಬರೋಕ್ಕೆ. ಓಹೋ, ಗುಜರಾತಿ ಅಡುಗೆಗಳು, ವಿಶೇಷವಾದ ಅಡುಗೆಗಳು. ಸ್ವಲ್ಪ ಆಮ್ಚೂರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಹುಳಿ ಬರೋಕ್ಕೆ. ಆಮ್ಚೂರ್ ಪೌಡರು, ಗೋಧಿ ಹಿಟ್ಟು, ಇದು ಆಲೂಗಡ್ಡೆ, ಧನಿಯಾ ಪೌಡರ್ ಕೊಡಿ. ಆಮೇಲೆ ಜೀರಾ ಪೌಡರ್ ಕೊಡಿ. ಜೀರಾ ಪೌಡರ್ ಹಾಕ್ಬಿಡಲ್ಲ ಸ್ವಲ್ಪ? ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು ಸಾಕು. ಜೀರಾ ಪೌಡರ್, ಧನಿಯಾ ಸ್ವಲ್ಪ ಕರೆಕ್ಟ್ ಆಗಬೇಕು. ಅಯ್ಯೋ, ಎಷ್ಟು ಬೇಕಾದ್ರೆ ಕೊಡ್ತೀವಿ, ಹಾಕೊಳ್ಳಿ. ಧನಿಯಾ ಪುಡಿ ಎಷ್ಟು ಹಾಕಿ? 2 ಸ್ಪೂನ್ ಹಾಕ್ಲಾ? 2 ಸ್ಪೂನ್ ಅಷ್ಟು ಹಾಕಿ. ಸಾಕಾ ನೋಡಿ? ಸಾಕು. ಸ್ವಲ್ಪ ಹಳದಿ ಹಾಕಿ.
ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ Red chilli powder? ಇದೇ ಹಾಕ್ಬಿಡ್ಲಾ ಕಾಶ್ಮೀರಿನ ಹಾಕಿ ಹಾಕಿ ಕಾಶ್ಮೀರಿ ಹಾಕಿ. ಓಕೆ 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 ಏನು ಹಾಕ್ಬೇಕು ಇದಕ್ಕೆ? ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು, ಆಲೂಗಡ್ಡೆ ಇದು ಕುಕ್ಕರ್ ಬಂದು ಮುಚ್ಚಬೇಕು. ಮುಚ್ಕೋಣ. ಇದು ಹಾಕ್ಬಿಟ್ಟು ಮುಚ್ಚಲ್ವಾ? ಬೇಡ, ಅದು ಗ್ರೀನ್ ಕಲರ್ ಮೇಲೆ ಬರುತ್ತೆ, ಮೇಲೆ ಹಾಕಿದ್ರೆ. ಓಕೆ, ಎಷ್ಟು ವಿಷಲ್ ಬೇಕಾಗುತ್ತೆ ಅನ್ಸವ್ರೆ? ಒಂದು 2 ಮಾಡೋಣ. ಓಕೆ, ಯಾರ ಜೊತೆ ಬಂದ್ರಿ? ನಮ್ಮ ಡಾಟರ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್. ಒಳ್ಳೆ ಅಡುಗೆ ಮಾಡಿ ತೋರಿಸಿದ್ರೆ ಗುಜರಾತಿ ಸ್ಪೆಷಲ್ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಆರ್ಚಿಸಿಂದ ಬಂದಿದ್ದಾರೆ, ಅನ್ಸವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ಎಸ್ ಅನ್ಸವ್ರೆ. ಓಹೋ ಹೋ, ಇದು ನೀರು ಹಾಕಬೇಡಿ, ಬರೀ ಮಟರೇ ಹಾಕಿ. ಇದರಿಂದನಾ? ಹಾಂ, ಇವ್ರಿಗೆ ಹಾಕ್ಬಿಡ್ಲಾ? ಹಾಕಿ ಹಾಕಿ. ಎಸ್, ಉಪ್ಪು ಹಾಕಿದ್ರೆ ಅವಾಗಲೇ ಮರ್ತೋಗಿದ್ದೀರಾ ನೋಡಿ. ಉಪ್ಪು ಬೇಕಾಗ್ಬೋದು. ಒಗ್ಗರಣೆ ಹಾಕಬೇಕು, ಆಯಿಲ್ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕಬೇಕು. ಹಾಕಿ. ಸ್ವಲ್ಪ ಏನು ಹಾಕಿದ್ದು? ಸಾಸಿವೆ. ಸಾಸಿವೆ ಜೀರಿಗೆ. ಸಾಸಿವೆ ಜೀರಿಗೆ ಎರಡನ್ನೂ ಹಾಕಿದ್ದಾರೆ. ಇದಕ್ಕೆ ಹಿಂಗೆ ಹಾಕಬೇಕು. ಸಾಸಿವೆ ಜೀರಿಗೆ ಇಂಗು. ಎಸ್ ಮೇಡಮ್. ಇವಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಗ್ಯಾಸ್ ಆಫ್ ಮಾಡ್ಬಿಡ್ಲಾ? ಎಸ್. ಇದು ಅಚ್ಚ ಖಾರದ ಪುಡಿನಾ? ಯಾ, ಅಚ್ಚ ಖಾರ ನೀರು ಹಾಕ್ತಾ ಇದ್ದೀರಾ? ಹೌದೌದು, ಇಲ್ಲಾಂದರೆ ಅದು ಸುಟ್ಟೋಗುತ್ತೆ. ಓಹೋ ಓಹೋ, ಗುಜರಾತಿ ಒಗ್ಗರಣೆ. ಎಸ್ ಮೇಡಮ್. ಇವಾಗ ಇದ್ರೊಳಗೆ ಹಾಕೋದು, ಅದರೊಳಗೆ ಹಾಕ್ಬಿಡೋಣ. ಗುಜರಾತಿ ಒಗ್ಗರಣೆ, ಗುಜರಾತಿ ಕಲರ್ ಬಂತು. ಎಸ್ ಮೇಡಮ್. ಇವಾಗ ಸರ್ವ್ ಮಾಡೋಣ. ಆಲೂ ಮಟರ್ ಗುಜರಾತಿ ಟೈಪ್ ಸಬ್ಜಿ ರೆಡಿ. ಗುಜರಾತಿ ಸ್ಟೈಲಿನ ಸಬ್ಜಿ ಚಪಾತಿ ಜೊತೆ ತಿನ್ ನೋಡಿ ಕಳೆದೋಗ್ಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಅನ್ಸವ್ರು. ಓಕೆ, ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಅನ್ಸವ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಲೂ ಮಟರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಉಪ್ಪು, ಹಸಿ ಬಟಾಣಿ ಹಾಕಿ ಬೇಯಲು ಬಿಡಿ. ಕುಕ್ಕರ್ಗೆ ಆಲೂಗೆಡ್ಡೆ, ಟೊಮ್ಯಾಟೊ, ನೀರು, ಗೋಧಿ ಹಿಟ್ಟು, ಆಮ್ಚೂರ್ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅರಿಶಿನ, ಕಾಶ್ಮೀರಿ ಚಿಲ್ಲಿ ಪುಡಿ, ಇಂಗು ಹಾಕಿ 2 ವಿಷಲ್ ಕೂಗಿಸಿ. ಇದಕ್ಕೆ ಬೇಯಿಸಿದ ಬಟಾಣಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಇಂಗು, ಅಚ್ಚ ಖಾರದ ಪುಡಿ, ನೀರು ಹಾಕಿ ಒಗ್ಗರಣೆ ಮಾಡಿ ತಯಾರಿಸಿಕೊಂಡ ಆಲೂ ಮಟರ್ಗೆ ಹಾಕಿದರೆ ಗುಜರಾತಿ ಸ್ಟೈಲ್ ಆಲೂ ಮಟರ್ ಸವಿಯಲು ಸಿದ್ಧ. ಏನಿದು ಅನ್ಸವ್ರೆ? ಮೆಂತ್ಯ ಉಪ್ಪಿನಕಾಯಿ. ಇದು ನಮ್ಮ ಕ್ಯಾಸ್ಟಲ್ಲಿ ಎಲ್ಲ ಮಾಡ್ತಾರೆ ತುಂಬಾ. ಮೆಂತ್ಯ ಉಪ್ಪಿನಕಾಯ? ಮೆಂತ್ಯ ಹಾಕಿ ಮಾಡ್ತೀವಿ. ಮೆಂತ್ಯ ಕಾಳು ಹಾಕಿ ಇದನ್ನ ನೆನೆಸ್ಬಿಟ್ಟು ಓಕೆ ಅದೆಲ್ಲ ಹಾಕೋದು. ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು. ಚಪಾತಿ ನೋಡಿ ನಮ್ದು ಗುಜರಾತಿ ಟೈಪ್ ಚಪಾತಿ ನೋಡಬೇಕು, ಆಲೂಗಡ್ಡೆ ನೋಡಬೇಕು, ಉಪ್ಪಿನಕಾಯಿ ತಿನ್ನಬೇಕು, ಏನೇನು ನೋಡೋದು ನಾವು. ಚಪಾತಿ ತುಂಬ ಮೆತ್ಕಿರೋಂಥ ಚಪಾತಿ ತುಪ್ಪದಲ್ಲೇ ಮಾಡಬೇಕಲ್ಲ ನಿಮಗೆ? ತುಪ್ಪ ಬೇರೆದೆಲ್ಲ ಮಾಡಿದ್ರೆ ಒಳಗೋಗಲ್ಲ. ಡ್ರೈ ಚಪಾತಿನೂ ತಿಂತೀವಿ ನಾವೆಲ್ಲ, ಡಯಟ್ ಮಾಡ್ತೀವಲ್ಲ ಮಕ್ಳಿಗಂತ ಈ ಥರ ಚಪಾತಿ. ಈ ಥರ ಮಟರ್ ಮಾಡಿಬಿಟ್ಟು ಬಾಯ್ಲ್ ಮಾಡಿ ಹಾಕಿದ್ರೆ ಗ್ರೀನ್ ಕಲರ್ ಇರುತ್ತೆ, ಇಲ್ಲಾಂದ್ರೆ ಎಲ್ಲೋ ಆಗ್ಬಿಡುತ್ತೆ ಒಟ್ಟಿಗೆ ಹಾಕ್ಬಿಟ್ರೆ. ಚೆನ್ನಾಗಿದೆ. ಉಪ್ಪಿನಕಾಯಿ ಚೆನ್ನಾಗಿದೆಯಾ? ಉಪ್ಪಿನಕಾಯಿನ ತಿನ್ನಿಲ್ಲ ಮೇಡಮ್, ಮೇನ್ ಕೋರ್ಸ್ ಫಸ್ಟು. ಚಪಾತಿ ತುಂಬ ಚೆನ್ನಾಗಿದೆ, ಇನ್ನೊಂದು ಹಾಕೊಳ್ಳಿ. ನಿಮಗಂತ ಮಾಡಿ ಸ್ಪೆಷಲ್ ತೊಗೊಂಡು ಬಂದಿದ್ದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಚೆನ್ನಾಗಿ ದೊಡ್ಡ ಬಟ್ಟೆ ತರಬೇಕಾಗಿತ್ತು, ಚಿಕ್ಕ ಬಟ್ಟೆ ತಂದಿದ್ದೀರಾ ನೀವು? ಎಲ್ಲೋ ಇಷ್ಟ ಆಗುತ್ತೆ ಇಲ್ಲೋ ಅಂತ ಹೇಳಿ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಏನು ಯಾರು ಮೊಮ್ಮಗಳ? ಹಾಯ್ ಹಾಯ್. ಏನಿದೆ ಸುಚಿನು? ಇವತ್ತೇನೋ ನಾಚಿಕೆ ಪಡ್ತಾ ಇದ್ದಾಳೆ, ಇಲ್ಲಾಂದ್ರೆ ಎಷ್ಟು ಮಾತಾಡ್ತಾಳೆ ಎಲ್ಲರೂ. ಏನು ದಿಯಾನ ಹೆಸರು? ದಿಯಾ. ಉಪ್ಪಿನಕಾಯಿ ಚೆನ್ನಾಗಿದೆ, ಚಪಾತಿ ಚೆನ್ನಾಗಿದೆ, ಆಲೂ ಮಟರ್ ಅದ್ಭುತ ಇದೆ. ಏನು ತಿನ್ನಬೇಕು ಏನು ಬಿಡಬೇಕು ಕನ್ಫ್ಯೂಷನ್ ಶುರು ಆಗಿದೆ. ಇದೊಂದು 10 ಚಪಾತಿ ತಿನ್ಬೋದು, ಈಸಿಯಾಗಿ ತಿನ್ಬೋದು. ಯಾಕಂದ್ರೆ ತುಂಬಾ ಸಣ್ಣ ಇರುತ್ತೆ, ತುಂಬಾ ಥಿನ್ ಆಗಿರುತ್ತಲ್ಲ,
ತುಂಬ ಟೇಸ್ಟಿ ಆಗಿರುತ್ತೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. Thank you. ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ, ಕಳ್ಸ್ಕೊಟ್ಟಿದ್ದಾರೆ ನಿಮ್ಮನ್ನ. ಥ್ಯಾಂಕ್ ಯು. ಅದು ನೋಡಿ ನಾವು ಗುಜರಾತಿ ಆಗಿ ಕನ್ನಡ ಎಷ್ಟು ಚೆನ್ನಾಗಿ ಕಲ್ತಿದ್ದೀವಿ. ಕಲಿಬೇಕು, ಕರ್ನಾಟಕದಲ್ಲಿದ್ದು ಕನ್ನಡ ಕಲಿಲೇಬೇಕಲ್ಲ. ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ. ಕರ್ನಾಟಕನೇ ಅದು ಬೆಸ್ಟ್, ಕರ್ನಾಟಕದ ಸ್ಪೆಷಲ್ ಬೆಸ್ಟ್, ಅದು ಬೆಸ್ಟ್. ಯಾರನ್ನು ಈಚೆ ಹೋಗಕ್ಕೆ ಬಿಡಲ್ಲ, ಬಂದವ್ರನ್ನ ವಾಪಸ್ ಕಳಿಸ್ಕೊಡಲ್ಲ. ಅದು ಕ್ಲೈಮೇಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುಡುಚಿಯಿಂದ ಬಂದಿದ್ದಾರೆ, ಒಂದು ಆಯುರ್ವೇದಿಕ್ ಕಂಪನಿಯಿಂದ ಬಂದಿದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ಆರೋಗ್ಯದ ಅಡುಗೆ ಜೊತೆಗೆ ರುಚಿಕರವಾದ ಅಡುಗೆ ಕೂಡ ಮಾಡ್ತೀವಿ ನಾವು ಅಂತ ಬರ್ತಾ ಇದ್ದಾರೆ. ಗುಡುಚಿಯಿಂದ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಡಾಕ್ಟ್ರೇ, ತಮ್ಮ ಹೆಸರು? ಡಾಕ್ಟರ್ ಯಮುನಾ. ಡಾಕ್ಟರ್ ಯಮುನಾ ಅವರು ನಮ್ಮ ಕಾರ್ಯಕ್ರಮಕ್ಕೆ 3-4 ಅಡುಗೆನ ಮಾಡಿದ್ದಾರೆ. ಯಮುನಾ ಅವ್ರದ್ದೇ ಸ್ವಂತ ಆಯುರ್ವೇದಿಕ್ಕಿನ ಒಂದು ಆಸ್ಪತ್ರೆ ಕೂಡ ಇದೆ. ಆಯುರ್ವೇದಿಕ್ಕಿನ ಸಾಕಷ್ಟು ಪ್ರಾಡಕ್ಟ್ಗಳಿದೆ. 158ಕ್ಕಿಂತ ಹೆಚ್ಚು ಆಯುರ್ವೇದಿಕ್ ಪ್ರಾಡಕ್ಟನ್ನು ಇಟ್ಕೊಂಡಿರೋವಂಥವ್ರು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಅಡುಗೆ ಮಾಡಕ್ಕೆ ಬಂದಿದ್ದಾರೆ. ಮೇಡಮ್, ಏನು ಮಾಡ್ತಾ ಇದ್ದೀರಿ ನೀವು? ಇವತ್ತು ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ. ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ. ಓಕೆ, ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡಕ್ಕೆ ಏನೇನು ತಂದಿದ್ದೀರಾ ಯಮುನಾ ಅವರೇ? ಕರಿಬೇವಿನ ಚಿತ್ರಾನ್ನ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇವ್ರದ್ದು ಕೂಡ ಗುಡುಚಿ ಆಯುರ್ವೇದಿಸಮ್ ಅಂತ ಹೇಳಿ ಅದ್ಭುತವಾಗಿರುವಂಥ 156ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳಿದೆ. ಇನ್ನೇನು 2 ತಿಂಗಳಲ್ಲಿ 250 ಹೊಸ ಪ್ರಾಡಕ್ಟ್ಗಳನ್ನ ಸೇರ್ಪಡೆ ಮಾಡಿ ಈ ವರ್ಷದ ಅಂತ್ಯದ ಒಳಗೆ 450ಕ್ಕಿಂತ ಹೆಚ್ಚು ಆಯುರ್ವೇದಿಕ್ ಪ್ರಾಡಕ್ಟನ್ನು ಕೊಡ್ತಕ್ಕಂಥ ಭಾರತದ ದೊಡ್ಡ ಒಂದು ಆಯುರ್ವೇದಿಕ್ ಸಂಸ್ಥೆ ಇದಾಗುತ್ತೆ ಗುಡುಚಿಯದು. ಓಕೆ ಮೇಡಮ್, ಗುಡುಚಿಯಿಂದ ಬಂದಿದ್ದೀರಾ. ಹೆಂಗಿದೆ ಗುಡುಚಿ? ಒಬೇಸಿ ಡಾಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೆಂಗ್ ಹೋಗ್ತದೆ? ಇನ್ನ ಏನಾದ್ರು ಒಂದು ಮಾತ್ರೆ ತಗೊಂಡು ಇನ್ನೂ ಜಾಸ್ತಿ ಕೆಜಿ ಕಡಿಮೆ ಆಗೋದೇನ ಕಂಡಿಡಿದ್ರಾ? ಇನ್ನೂ ಇಲ್ಲ. ಇವಾಗ ಸದ್ಯಕ್ಕೆ ದಿನಕ್ಕೆ 2 ಮಾತ್ರೆ ತಗೊಂಡ್ರೆ 1 ತಿಂಗಳು ತಗೊಂಡ್ರೆ 3ರಿಂದ 4 ಕೆಜಿ ಕಡಿಮೆ ಆಗ್ಬೋದು. ಮಿನಿಮಮ್ ಅಂತೂ 3 kg ಆಗತ್ತೆ. ಮಿನಿಮಮ್ ಗ್ಯಾರಂಟಿ 3 ಕೆಜಿ ಗ್ಯಾರಂಟಿ. ಗ್ಯಾರಂಟಿ ಅಂದ್ರೆ 2ನೇ ತಿಂಗಳು 6 ಕೆಜಿ ಆಗ್ಬಿಟ್ಟಿರ್ತೀವಿ ನಾವು. ಆ ತಿಂಗಳು 3 ಕೆಜಿ. ಫಸ್ಟ್ ಮೆಟಬಾಲಿಸಮ್ನ ಕರೆಕ್ಟ್ ಮಾಡುತ್ತೆ, ಆಮೇಲೆ ಫ್ಯಾಟ್ನ ಕಡಿಮೆ ಮಾಡ್ತಾ ಬರುತ್ತೆ. ಆಲ್ರೆಡಿ ಡಿಪಾಸಿಟ್ ಆಗಿರುತ್ತಲ್ಲ ಫ್ಯಾಟ್, Okay. ಅದು ಒಂದು 3 months ಅವರು ಕಂಟಿನ್ಯೂಸ್ ಆಗಿ ತಗೊಂಡ್ರೆ 6 to 7 kg ಅಂತ ಕಡಿಮೆ ಆಗುತ್ತೆ. ತುಂಬಾ ಜನಕ್ಕೆ ಇಷ್ಟ, ನಾನು ಸ್ಲಿಮ್ ಆಗಿ ಕಾಣಬೇಕು, ನಾನು ಈ ಡ್ರೆಸ್ ಹಾಕೋಬೇಕು, ನಾನು ಈ ಡ್ರೆಸ್ ಹಾಕೋಬೇಕು. ಅಕಸ್ಮಾತ್ ತಿನ್ನೋದು ಬಿಟ್ರೆ ಹೆಂಗಾಗ್ತೀನೋ ಏನೋ ತಿಂದು ಅದೇನು ಇಲ್ಲ. ನಾವೇನು ಹೇಳ್ತಾ ಇದೀವಿ ಅಂದರೆ, ನೀವೇನು ಬೇಕಾದರೂ ತಿನ್ನಿ, ಕಡೆಯಲ್ಲಿ ಮಾತ್ರೆ ಬಿಟ್ಟು ಪಾಚೋಳಿ, 1 ತಿಂಗಳು ತಗೊಳ್ಳಿ, ಸಣ್ಣ ಆಗ್ತೀರಾ ಅಂತ. ಓಕೆ, ನೋ ಪ್ರಾಬ್ಲಮ್. ತುಂಬ ಜನ ಕಡಿಮೆ ಆಗಿದ್ದಾರೆ. ಸಾಕಷ್ಟು ಜನ ವರ್ಲ್ಡ್ ವೈಡ್ ಜನ ಇವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಮಾತ್ರೆಗಳು ಬೇಕು ಅಂತ ತಗೊಂಡು ಹೋಗ್ತಾ ಇರೋದೇ ಇದಕ್ಕೆ ಉದಾಹರಣೆ. ಏನು ಕರ್ಬೇವಿನ ಮಹತ್ವ ಏನು? ಕರ್ಬೇವಿನ ಚಿತ್ರಾನ್ನ ಯಾಕೆ? ಯೂಶಲಿ ಕರ್ಬೇವು ಯಾರು ಹಾಗೆ ತಿನ್ನಲ್ಲ. ಹೌದು. ಕರ್ಬೇವು ಮೇನ್ಲಿ ಸ್ಕಿನ್ನಿಗೆ, ಏರಿಗೆ ತುಂಬಾ ಚೆನ್ನಾಗಾಗತ್ತೆ. Okay. ಅಲಾಂಗ್ ವಿತ್ ದಟ್ ಇದು ಆಂಟಿ ಡಯಾಬಿಟಿಕ್ ಡ್ರಗ್ ಅಂತಾನು ಹೇಳ್ತೇವೆ. ಡಯಾಬಿಟಿಸ್ ಇರೋರಿಗೆ ತುಂಬಾ ಚೆನ್ನಾಗಾಗತ್ತೆ. ನೀವು ಶಾಂಪೂ ಎಲ್ಲ ಮಾಡ್ತೀರಾ ನಿಮ್ಮಲ್ಲಿ? ಹೌದು. ಶಾಂಪೂ ಮತ್ತೆ ಹೇರ್ ಆಯಿಲ್ ಎಲ್ಲ ಇದೆಯಾ? ಎಲ್ಲ ಇದೆ. ನಾನು ಅನ್ಕೊಂಡೆ ಗುಡುಚಿಲಿ ಬರೀ ಸಣ್ಣಾಗೋ ಪ್ರಾಡಕ್ಟ್ ಮಾತ್ರ ಇಟ್ಟಿದ್ದೀರಾ ಅಂತ. ಇಲ್ಲ, ನೆಕ್ಸ್ಟ್ ವೀಕ್ ಒಂದು 15 ಕಾಸ್ಮೆಟಿಕ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಾ ಇದೀವಿ. ಓಕೆ. ಅದರಲ್ಲಿ ಈಗ ಸೀಬಕ್ತಾನ್ ಜೆಲ್ ಅಂತ ಮಾಡಿದ್ದೀವಿ. ಯೂಶಲಿ ಅದು ಯಾವ ಕಂಪನಿದು ಇಲ್ಲ ಆಕ್ಚುಲಿ. ಏನದು? ಸೀಬಕ್ತಾನ್ ಇಸ್ ಜೆಲ್ ಫಾರ್ ಪಿಗ್ಮೆಂಟೇಷನ್ ಆಯ್ತು. ಅದು ವಿಟಮಿನ್ ಇ ರಿಚ್ ಇರುತ್ತೆ. ಓಕೆ. ಅದು ತುಂಬಾ ಒಳ್ಳೇದು ಸ್ಕಿನ್ನಿಗೆ ಮತ್ತೆ ಪಿಗ್ಮೆಂಟೇಷನ್ಗೆ, ಮತ್ತೆ ಹೆಂಗ ಕಾಣೋಕೆ. ನೀವು ಹೇಳಿದ್ರಲ್ಲ ಚಿರ ಯೌವನ. ಓಕೆ, ತುಂಬಾ ಚೆನ್ನಾಗಿ ಆಗತ್ತೆ ಆ ಥರದ್ದು. ಓಕೆ ಮೇಡಮ್, ಶುರು ಮಾಡೋಣ ಚಿತ್ರಾನ್ನ. ಓಕೆ. ಏನು ಕೊಡಿ ಫಸ್ಟ್ ನಿಮಗೆ? ಬಾಂಡೆ ತವಾ ಕೊಡಿ. ತವಾ ಒಗ್ಗರಣೆ ಹಾಕೊಳ್ತೀರಿ? ಇಲ್ಲ, ಅದು ಹುರ್ಕೊಂಡು ಪೌಡ್ರ್ ಮಾಡ್ತೀವಿ. ಹುರ್ಕೊಂಡು ಪೌಡ್ರ್ ಮಾಡಬೇಕಾ? ಸ್ವಲ್ಪ ಎಣ್ಣೆ ಸಾಕಾ? ಧನಿಯಾ ಸ್ವಲ್ಪ ಧನಿಯಾ. ಡಾಕ್ಟ್ರೆ, ನೀವು ಅಡುಗೆ ಮಾಡ್ತೀರಾ ಮನೇಲಿ? ಇಲ್ಲ, ಆದ್ರೂ ಯಾವಲ್ಲ ವಾರಕ್ಕೆ 1-2 ಸಲ ಗ್ಯಾರಂಟಿ. ಪರವಾಗಿಲ್ಲ ಬಿಡಿ. ಅಯ್ಯೋ, ನೀವು ವಾರಕ್ಕೆ 2 ಸರಿಯಾರು ಮಾಡ್ತೀರಿ ಅಂತ ಪ್ರಾಮಾಣಿಕವಾಗಿ ಹೇಳಿದ್ರಿ. ಎಷ್ಟೋ ಜನ 15-16 ವರ್ಷಗಳಿಂದ ಅಡುಗೆ ಮನೆಗೆ ಹೋಗಿಲ್ಲ. ಅವರೆಲ್ಲ ನಮ್ಮ ಮುಂದೆನೆ ಕೂತಿದ್ದಾರೆ. ಓಕೆ, ಧನಿಯಾ ಹಾಕಿದೀವಿ, ಕಡಲೆಬೇಳೆ ಹಾಕಿದೀವಿ, ಉದ್ದಿನ ಬೇಳೆ ಹಾಕಿದೀವಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಎಸ್. ಓಕೆ, ಬ್ಯಾಡಗಿ ಮೆಣಸಿನಕಾಯಿ ಒಂದು 3 ಅಥವಾ 4. ಈಗ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅಲ್ವಾ ಮೇಡಮ್? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್. ಕರಿಬೇವು, ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಹೌದು. ಕರಿಬೇವಿನ ಚಿತ್ರಕ್ಕೆ ಕರಿಬೇವು. ಕೀಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ತಗೊಳ್ತಾ ಇರ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ. ಅವರಿಗೆ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ಇದು ಆಂಟಿ ಕಾರ್ಸಿನೋಜೆನಿಕ್, ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ನ ನೆಕ್ಸ್ಟ್ ಇನ್ಹಿಬಿಟ್ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ.
ಕರಿಬೇವು ತಿನ್ಬಿಟ್ಟು ಪಕ್ಕದಲ್ಲಿ ಹಾಕಿ ಕೈ ತೊಳ್ಕೊಂಡು ಹೋಗ್ತಾ ಇರೋದೆ. ರೇ ಹಾಕೋದೆಲ್ಲ ಸುಮ್ಮನೆ ತಿನ್ರಿ ಪೂರ್ತಿ. ಆಮೇಲೆ ಡಯಾಬಿಟಿಕ್ ಅವ್ರಿಗೂ ತುಂಬಾ ಚೆನ್ನಾಗಾಗತ್ತೆ, ಪ್ಲಸ್ ವೆಯ್ಟ್ ಲಾಸಿಗೂ ಆಗತ್ತೆ. ಟ್ರೈಗ್ಲಿಸರೈಡ್ ಲೆವೆಲ್ ಯಾರಿಗೆ ಜಾಸ್ತಿ ಇರುತ್ತೆ ಅವರು ಇದನ್ನ ತಗೊಳ್ಬೋದು. ಯಾಕಂದ್ರೆ ಡೈರೆಕ್ಟ್ ಆಗಿ ಕರಿಬೇವು ಯಾರು ತಿನ್ನಲ್ಲ. ಓಕೆ. ಈಗ ನಾವು ಮಾಮೂಲಿ ಅಡಿಗೆಲಿ ಹಾಕಿದ್ರು ಎಲ್ಲ ಎತ್ತಿಟ್ಟೆ ತಿಂದಿರ್ತಾರೆ. Okay. ಅದು ಈ ತರ ಮಾಡಿದಾಗ ಎಲ್ರಿಗೂ ಬಿಸಾಕಕ್ಕೆ ಆಗದೇ ಇಲ್ವಲ್ಲ, ಇರಲ್ಲ. ಸಿಗದೇ ಇಲ್ವಲ್ಲ ಕೈಗೆ, ಬಾಯಿಗೂ ಸಿಗಲ್ಲ ಕೈಗೂ ಸಿಗಲ್ಲ ಬಿಡಿ ಇದು. ಎಸ್ ಮೇಡಮ್, ಇದು ರುಬ್ಬಿಂಗ ಇದು. ಇವಾಗ ನಾವೇನಾದ್ರು ನೀವು ನೋಡ್ಬೇಕು ಅಂದ್ರೆ ಫಸ್ಟ್ ಬಂದು ನೋಡಿ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಅಂಗಡಿಲಿರೋ ಔಷಧಿ ತಗೋಬೇಕು. ಹೌದು, ಓಕೆ ಮೇಡಮ್. ಅದೇ ಒಬೇಸಿಟಿ ಯಾರು ಬೇಕಾದ್ರೆ ತಗೋಬಹುದು. ಯಾರು ಬೇಕಾದ್ರೂ ತಗೋಬಹುದು. Yes, ಆ ಥರ ತುಂಬಾ ಪ್ರಾಡಕ್ಟ್ಸ್ಗಳಿದೆ. ಈಗ ಏರ್ ಕೇರ್ ಪ್ರಾಡಕ್ಟ್ಸ್, ಏರ್ ಆಯಿಲ್, ಶಾಂಪೂ, ಕ್ರೀಮ್ಸ್ ಅದೆಲ್ಲ ಯಾರು ಬೇಕಾದ್ರೂ ಕೂದಲು ತಗೋಬೋದು. ಬೆಳೆದೇರು ಪರವಾಗಿಲ್ಲ ಮೇಡಮ್, ಇರೋ ಕೂದಲು ಉದುರಬಾರ್ದು ನೋಡಿ, ಆಗತ್ತೆ. ಅದೇ ಟೆನ್ಷನ್ ನಮಗೆ. ಎಸ್ ಮೇಡಮ್. ನೋಡಿ ನಮ್ಮ ಫ್ರೆಂಡ್ ಒಬ್ರು ಕೇಳ್ತಾ ಇದ್ರು ಮೊನ್ನೆ, ಓಕೆ. ಸಣ್ಣ ಆಗಕ್ಕೆ ಅಂತಿರಲ್ಲಪ್ಪ, ನಂತರ ಸಣ್ಣಗಿರೋರು ದಪ್ಪ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ಅಲ್ಲ, ಅದಕ್ಕೂ ನಾನ್ ತುಂಬಾ- ನೋಡ್ಬೇಡಿ, ಅವನು ಹೇಳಿದ್ದು ಅದಕ್ಕೂ ತುಂಬಾ ಪ್ರಾಡಕ್ಟ್ಸ್ಗಳೆಲ್ಲ ಇದೆ. ದಪ್ಪ ಆಗಕ್ಕ ಮೇಡಮ್. ಹೌದು, ಇದೇ ತರ ದಿನಕ್ಕೆ ಮಾತ್ರ ತೊಗೊಳ್ಳಿ ದಪ್ಪ ಆಗ್ತೀರಾ ಅಂತಿಲ್ವಾ? ಆ ಥರ ಇಲ್ಲ. ಲೇಹ್ಯಗಳು ಬರುತ್ತೆ, ಈಗ ಕುಷ್ಮಾಂಡ ಲೇಹ್ಯ ಅಂತೆಲ್ಲ ಬರುತ್ತೆ. ಹಾ. ಅದು ತುಂಬಾ ಚೆನ್ನಾಗಾಗತ್ತೆ, ವೆಯ್ಟ್ ಗೇನ್ ಆಗುತ್ತೆ. 1 ತಿಂಗಳು ತಗೊಂಡ್ರೆ ಸಾಕು, 1-2-3 kg ಜಾಸ್ತಿ ಆಗ್ತದೆ. ಹೌದಾ ಮೇಡಮ್? ಹಾ. ಓಕೆ. ಎಸ್ ಮೇಡಮ್, ರೆಡಿ. ಸ್ವಲ್ಪ ಕರಿಬೇವಿನ ಚಿತ್ರಾನ್ನ ಮಾಡೋಕ್ಕೋಸ್ಕರ ಡಾಕ್ಟರ್ ಯಮುನಾ ಅವರು ಬಂದಿದ್ದಾರೆ. ಗುಡುಚಿ ಕ್ಲಿನಿಕ್ ಇದೆ ಬಾನಸವಾಡಿನಲ್ಲಿ, ಕಮ್ಮನಹಳ್ಳಿ ಹತ್ರ, ಜಲವಾಯುವಿಹಾರ ಹತ್ರ. ಅಲ್ಲೋಯ್ತು ಅಂತಂದರೆ ಗುಡುಚಿ ಪ್ರಾಡಕ್ಟ್ ಕೂಡ ಸಿಗುತ್ತೆ, ಜೊತೆಗೆ ಅವ್ರ ಹತ್ರ ಟ್ರೀಟ್ಮೆಂಟ್ನ ತಗೊಂಡು ಅವ್ರು ಹೇಳೋವಂಥ ಔಷಧಿ ಕೂಡ ಅಲ್ಲೇ ತೊಗೊಂಬರೋವಂಥ ಒಂದು ಒಳ್ಳೆ ವ್ಯವಸ್ಥೆ ಕೂಡ ಇದೆ. ಎಸ್ ಮೇಡಮ್, ಎಣ್ಣೆ ಹಾಕ್ಲಾ? ಹಾಂ, ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸಾಕ ನೋಡ್ಕೊಳ್ಳಿ. ಹಾಂ, ಸಾಕು. ಉದ್ದಿನಬೇಳೆ ಸ್ವಲ್ಪ. ಉದ್ದಿನ ಬೇಳೆ ನಾವು ರುಬ್ಬಕ್ಕೂ ಕೂಡ ಉದ್ದಿನ ಬೇಳೆ ಹಾಕೊಂಡಿದ್ದೀವಿ, ಹೌದು. ಪೌಡರ್ ಕೂಡ ಹಾಕೊಂಡಿದ್ದೀವಿ. ಎಸ್ ಡಾಕ್ಟರ್, ಅಡಿಗೆಯಲ್ಲಿ ನಿಮ್ಮ ಆಯುರ್ವೇದದ ಟಿಪ್ಸ್ಗಳೇನಾದ್ರು ಉಂಟಾ? ಹೌದು, ಏನಿದೆ ಹೇಳಿ, ಹೇಳ್ತಾ ಹೋಗ್ಬೋದು ಹಂಗೆ ನೀವು. ನಾವು ಕರಿಬೇವು ಯೂಶಲಿ ಕರಿಬೇವಿಂದ ಹೇಳಿದ್ನಲ್ಲ, ಹೌದು. ಸ್ಕಿನ್ನಿಗೆ ಪ್ಲಸ್ ಹೇರಿಗೆ ತುಂಬಾ ಚೆನ್ನಾಗಾಗತ್ತೆ. ಈ ಕರಿಬೇವು. ಸಮ್ಮರಲ್ಲಿ ಎಲ್ರಿಗೂ ಒಂದು ಕಾನ್ಶಿಯಸ್ ಜಾಸ್ತಿ ಸ್ಕಿನ್ನು ಮತ್ತೆ ಹೇರಿಗೆ, ಹೌದು. ಯಾಕಂದ್ರೆ ತುಂಬಾ ಬಿಸಿಲು ಸ್ವೆಟ್ಟಿಂಗ್ ಜಾಸ್ತಿ ಆಗೋದ್ರಿಂದ ಅಂತ ಹೇಳಿ Yes, madam. ಈ ತರದ್ ಮಾಡ್ಕೊಂಡು ತಗೊಂಡ್ರೆ ಚೆನ್ನಾಗಾಗತ್ತೆ. ಯಾಕೆಂದ್ರೆ ಎಲ್ರಿಗೂ ಕಷಾಯ ಎಲ್ರಿಗೂ ಇದಂದ್ರೆ ಯಾರು ತಗೊಳಲ್ಲ. ಇರೋ ಅಡುಗೆನಲ್ಲೇ ನಾವು ಅದು ನೀವೇ ಮಾಡ್ಕೊಳ್ಳಿ, changes ಮಾಡಿ ಕಷಾಯ ಅಂದ್ರೆ ಹತ್ರಕ್ಕೂ ಬರಲ್ಲ. ಬರಲ್ಲ. ಎಸ್ ಮೇಡಮ್. ಫಸ್ಟು ಉದ್ದಿನ ಬೇಳೆ ಹಾಕಿದೀವಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿದೀವಿ, ಅದಾದ್ಮೇಲೆ ಕಡಲೆಕಾಯಿ ಬೀಜ ಹಾಕಿದೀವಿ, ಅದಾದ್ಮೇಲೆ ಈರುಳ್ಳಿ ಕೂಡ ಹಾಕಿದೀವಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಎಸ್ 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 ಮೇಡಮ್. ಈಗ ಹುಣಸೆ ಹುಳಿ ಹಾಕ್ತಾ ಇದೀನಿ. ಹುಣಸೆ ಹುಳಿ ಹಾಕ್ತಾ ಇದ್ದೀರಾ? ಹೌದು. ನೋ ನಿಂಬೆಹಣ್ಣು ಇದಕ್ಕೆ? ಇಲ್ಲ, ಅಡುಗೆಗೆ ಟೊಮೆಟೊಗಿನ್ನ ಹುಣಸೆ ಹುಳಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು. ಟೊಮೆಟೊಗಿಂತ ಹುಣಸೆ ಹುಳಿ ಒಳ್ಳೇದಂತೀರಾ? ಹೌದು. ಈಗ ಅದು ರುಬ್ಕೊಂಡಿರೋ ಪೌಡರು. ಎಸ್ ಮೇಡಮ್. ಕರಿಬೇವಿನ ಪುಡಿ ಅದು, ಕರಿಬೇವು, ಹುರ್ಗಡ್ಲೆ ಹಾಕಿಲ್ಲ, ಧನಿಯಾ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಓಹೋ, ಇನ್ನು ಹಾಕೋಬೋದು, ಹಾಕೊಳ್ಳಿ ಮೇಡಮ್. ಓಕೆ ಡಾಕ್ಟರ್. ಉಪ್ಪ ಸ್ವಲ್ಪ ಸಾಕು. ಸ್ವಲ್ಪ ಸಾಕು ಉಪ್ಪು. ಕರಿಬೇವಿನ ಚಿತ್ರಾನ್ನ ಥರ ಕಾಣ್ತಾ ಇಲ್ಲ, ಯಾಕಂದ್ರೆ ನಮಗೆ ಚಿತ್ರಾನ್ನ ಅಂತ ಸ್ವಲ್ಪ ಯೆಲ್ಲೋ ಕಲರ್ ಇರಬೇಕು ಅಂತ. ಇಲ್ಲಿ ಯೆಲ್ಲೋ ಕಲರ್ ಇಲ್ಲ, ನಿಂಬೆಹಣ್ಣು ಹುಳಿನೂ ಇಲ್ಲ, ಆದ್ರೂ ಚಿತ್ರಾನ್ನ ತಯಾರು ಮಾಡ್ತಾ ಇದ್ದಾರೆ ಡಾಕ್ಟರ್ ಯಮುನಾ ಅವರು ಗುಡುಚಿಯಿಂದ ಬಂದಿದ್ದಾರೆ. ಎಸ್ ಮೇಡಮ್. ಚಿತ್ರಾನ್ನ ತರ ಕಾಣ್ತಾ ಇಲ್ಲ, ಪುಳಿಯೋಗರೆ ತರ ಕಲರ್ ಬಂದಿದೆ, ಆದ್ರೂ ಇದು ಚಿತ್ರಾನ್ನ. ಇದು ಕರಿಬೇವಿನ ಚಿತ್ರಾನ್ನ, ಆರೋಗ್ಯಕರವಾದಂತ ಕರಿಬೇವಿನ ಚಿತ್ರಾನ್ನ. ಕರಿಬೇವಿನ ಚಿತ್ರಾನ್ನ, ಕರಿಬೇವಿನ ಗುಳುಚಿ ಚಿತ್ರಾನ್ನ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಯಮುನಾ ಅವರು ಬಂದಿದ್ದಾರೆ.
ಇದನ್ನು ಯಾವ ರೀತಿ ಮಾಡಿದ್ರು ಡಾಕ್ಟರ್ ಯಮುನಾ ಅವರು ಗುಡುಚಿಯಿಂದ ಬಂದಿರೋರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಚಿತ್ರಾನ್ನ ಮಾಡ್ಕೊಳ್ಳಿ. ಕರಿಬೇವಿನ ಚಿತ್ರಾನ್ನ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಉದ್ದಿನ ಬೇಳೆ, ಹಸಿ ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಈರುಳ್ಳಿ ಹಾಕಿ ಫ್ರೈ ಮಾಡಿ ತಯಾರಿಸಿಕೊಂಡ ಮಸಾಲಾ ಪುಡಿ, ಉಪ್ಪು, ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಕರಿಬೇವಿನ ಚಿತ್ರಾನ್ನ ಸವಿಯಲು ಸಿದ್ಧ. ಡಾಕ್ಟರ್ ಯಮುನಾ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಒಳ್ಳೆ ಒಂದು ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ತಿಂದ್ರೆ ಚಿತ್ರಾನ್ನ ಥರ ಇದೆ, ನೋಡಿದ್ರೆ ಚಿತ್ರಾನ್ನ ಅನ್ಸಲ್ಲ. ಹುಣಸೆಹಣ್ಣು ಹಾಕ್ತೀವೋ, ಟೊಮೆಟೊ ಹಾಕ್ತೀವೋ, ನಿಂಬೆಹಣ್ಣು ಹಾಕ್ತೀವೋ, ಬಾಯಿ ಇಟ್ಟ ತಕ್ಷಣ ಖುಷಿ ಆಗಬೇಕು. ಚೆನ್ನಾಗಿದೆ ಮೇಡಮ್, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಡಾಕ್ಟರ್ ಯಮುನವ್ರನ್ನ ಹೋಗಿ ನೋಡಬೇಕು ಅಂದರೆ ವೆರಿ ಸಿಂಪಲ್. ಅವ್ರ ಕಮ್ಮನಹಳ್ಳಿಲಿ ಅವರ ಕ್ಲಿನಿಕ್ ಉಂಟು. ಜೊತೆಗೆ ಅವ್ರದ್ದು 160ಕ್ಕಿಂತ ಹೆಚ್ಚು ಆಯುರ್ವೇದಿಕ್ ಪ್ರಾಡಕ್ಟ್ ಇರ್ತಕ್ಕಂಥ ದೊಡ್ಡ ಓನರ್ ಅವರು. ಆ ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಡಾಕ್ಟರ್ ನಂಬರ್ ಹೇಳಿ ನಿಮ್ಮದು. 9243 9243 74 74 70 7470 55. ಈ ನಂಬರ್ಗೆ ಫೋನ್ ಮಾಡಿ. ಡಾಕ್ಟ್ರೇ ಸಿಗ್ತಾರೆ, ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾರೆ. ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದೀರಾ ಡಾಕ್ಟ್ರೆ, ಭಾಳ ಖುಷಿ ಆಯಿತು. Thank you. ನಾವು ನಿಮ್ಮ ಪ್ರಾಡಕ್ಟ್ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರೋರಿಗೆಲ್ಲ ಕೊಡ್ತಾ ಇದೀವಿ. Okay. ಗುಡುಚಿ ಟ್ಯಾಬ್ಲೆಟ್ ತುಂಬ ಜನ ಇಷ್ಟಪಟ್ಟು ತಿರ್ಗಾ ಎಲ್ಲಿ ಸಿಗುತ್ತೆ ಅಂತೆಲ್ಲ ಕೇಳ್ತಾ ಇದ್ದಾರೆ. Okay. ಅಂದರೆ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿರಬೇಕು. ಹೌದು. ವರ್ಕೌಟ್ ಆಗಿಲ್ಲ ಅಂದರೆ ಯಾರು ಇನ್ನೊಂದು ಸರಿ ಕೇಳಲ್ಲ. ಓಕೆ, ನಿಮ್ಮ ಎಲ್ಲ ಪ್ರಾಡಕ್ಟ್ಗಳು ತಂದ್ಕೊಡಿ, ಎಲ್ಲರಿಗೂ ಕೊಡೋಣ ನಾವು. ಆಯ್ತು. ಓಕೆ, ಥ್ಯಾಂಕ್ ಯು ಡಾಕ್ಟರ್. Definitely. ಥ್ಯಾಂಕ್ ಯು Thank ಮೇಡಮ್. you. ಥ್ಯಾಂಕ್ ಯು ಡಾಕ್ಟರ್. ಒಳ್ಳೆ ರುಚಿಯಾಗಿರುವಂಥ ಒಂದು ಚಿತ್ರಾನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಚಿತ್ರಾನ್ನ ತಿನ್ನಿ, ಡಾಕ್ಟರ್ ಯಮುನಾ ಅವ್ರು ನೋಡ್ಕೊಂಬನ್ನಿ, ಗುಡುಚಿ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಇವೆಲ್ಲ ಆಗ್ತಾ ಇರಬೇಕು. ಯಾವುದೇ ಕಾರ್ಯಕ್ರಮ ನಾನು ಮುಗಿಸ್ಬೇಕು, ಸಮಯ ಆಗಿದೆ ಮುರಳಿಯವರೇ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನೀವು ಸಹ ಕಾರ್ಯಕ್ರಮಕ್ಕೆ ಬರ್ಬೋದು. ಯಾಕಂದರೆ ಗುರುವಾರದ ಗೃಹಿಣಿಯರು ಅಂತ ಮಾಡಿದ್ದೆ ಅದಕ್ಕೋಸ್ಕರ. ಸಿಕ್ಕಾಪಟ್ಟೆ ಗೃಹಿಣಿಯರು ಆಗೋದ್ರು, ವಾರಕ್ಕೆ ದಿನಕ್ಕೆ ಒಬ್ಬೊಬ್ಬರನ್ನೇ ಕರಿತಾ ಇದ್ರಾಗಲ್ಲ. ಗುರುವಾರ ದಿನ 4 ಜನ ಗೃಹಿಣಿಯರನ್ನ ಕರೆಯೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ತುಂಬ ಜನಕ್ಕೆ ಅವಕಾಶ ಸಿಗ್ತದೆ. ನಿಮಗೂ ಖಂಡಿತವಾಗ್ಲೂ ಅವಕಾಶ ಸಿಕ್ಕೇ ಸಿಗುತ್ತೆ. ನಿಮ್ಮ ಕೈರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡ್ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ